ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಕಾಣಿಸ್ತಾ ಇದೆಯಲ್ವಾ? ಓಕೆ 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 ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಲ್ವಾ? ನೋಡಿ ಈಗ ಸೊ ಇಲ್ಲಿ ನಾವು ಅಡ್ಜಾಯಿಂಟ್ ಆಫ್ ಎ ಮೆಟ್ರಿಕ್ಸ್ ಅಂತಿದೆ ಇಲ್ಲಿ, ಹೌದಾ? ಸೊ ಇದು ಇಂಪಾರ್ಟೆಂಟ್ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಗೆ ಇವೆಲ್ಲ ಬರುತ್ತಿದ್ದು. ಅಡ್ಜಾಯಿಂಟ್ ಆಫ್ ಎ ಮೆಟ್ರಿಕ್ಸ್ ಅಂದ್ರೆ ಏನು? ವೆರಿ ಸಿಂಪಲ್ ಡೆಫಿನೇಷನ್ ನೋಡಿ. ದ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಎ ವಿತ್ aij is defined as a transpose of the matrix capital Aij, where Aij is the cofactor of the element Aij. Adjoint of the matrix A is denoted by Adj. Okay, ನೋಡಿ ಇಲ್ಲಿ ಇಷ್ಟೇ, ಇದೊಂದು ನೋಡ್ಕೊಂಬಿಡಿ. ಇದನ್ನ ನೋಡ್ಕೊಂಡ್ಬಿಟ್ರೆ ಸಾಕು ನಮ್ಗೆ. ಏನ್ ಹೇಳಿದೀನಿ ಇಲ್ಲಿದೆ, ದ ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಇಸ್ ದ ಅಡ್ಜಾಯಿಂಟ್ ಮೆಟ್ರಿಕ್ಸ್. ಅರ್ಥ ಆಗ್ತಿದ್ಯಾ? ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮೆಟ್ರಿಕ್ಸ್. ಈಗ ನಾನು ನಿನ್ನೆ ಮಾಡಿರುವಂತ ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಹೇಳ್ತಾ ಬರ್ತೀನಿ ನೋಡಿ. ಇಲ್ಲಿ ಕೋಫ್ಯಾಕ್ಟರ್ ನೋಡಿ, ರೈಟ್ ದ ಕೋಫ್ಯಾಕ್ಟರ್ಸ್ ಅಂತ ಇಲ್ಲೆಲ್ಲ ಹೇಳಿದೀನಲ್ವಾ? ಇಲ್ಲಿ ಇದು ನೋಡಿ, ಇಲ್ಲಿ ಕೋಫ್ಯಾಕ್ಟರ್ ಎಲ್ಲ ಬರ್ದಿದೀವಲ್ಲ, ಇದಕ್ಕೆ ಎಷ್ಟು ಗೊತ್ತಾಗ್ತಿದ್ಯಾ? ನಿನ್ನೆ ಇದು 9 ಎಲಿಮೆಂಟ್ಗೂ ಕೋಫ್ಯಾಕ್ಟರ್ ಬರ್ದಿದೀನಲ್ವಾ? ಹೌದಾ? ಆ ಕೋಫ್ಯಾಕ್ಟರ್ ಒಂದು ಮೆಟ್ರಿಕ್ಸ್ ಟೈಪ್ ಅಲ್ಲಿ ಬರಿತೀವಿ, 3x3 ಮೆಟ್ರಿಕ್ಸ್ ಅನ್ನ. ಅದನ್ನ ಟ್ರಾನ್ಸ್ಪೋಸ್ ಅಂದ್ರೆ ರೋ ಕಾಲಮ್ ಮಾಡೋದು, ಕಾಲಮ್ ರೋನ ಮಾಡೋದು. ಆ ಮೆಟ್ರಿಕ್ಸ್ ಗೆ ಏನಂತ ಕರಿತೀವಿ? ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಇಲ್ಲಿ ಇನ್ನೊಂದಿದೆ ನೋಡಿ. ಓಕೆ, ಇದು ನಮಗೆ ಸಿಇಟಿ ನಲ್ಲೆಲ್ಲ ಜಾಸ್ತಿ ಕೇಳೋದ್ರಿಂದ 2x2 ಗೆ ಸುಲಭವಾಗಿ ಹೇಳ್ಬೋದು ಅಡ್ಜಾಯಿಂಟ್. ನೋಡಿ, 2x2 ಮೆಟ್ರಿಕ್ಸ್ ಇದ್ರೆ ಇದಕ್ಕೆ ಅಡ್ಜಾಯಿಂಟ್ ಆಫ್ ಎ 2x2 ಮೆಟ್ರಿಕ್ಸ್ ಈಸ್ obtained by interchanging the diagonal elements and changing the sign of the other diagonal elements ಅಂತ. 2x2 ಮೆಟ್ರಿಕ್ಸ್ ಏನಾದ್ರು ಕೊಟ್ಟು ನಿಮ್ಗೆ ಅಡ್ಜಾಯಿಂಟ್ ಬರೀರಿ ಅಂತ ಕೇಳಿದ್ರೆ ತುಂಬಾ ಈಸಿಯಾಗಿ ಬರೀಬಹುದು. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸಪೋಸ್ ಎ ಈಕ್ವಲ್ಸ್ ಒಂದು ಮೆಟ್ರಿಕ್ಸ್ ಹೇಳ್ತೀನಿ ಅಂತ ಇಟ್ಕೊಂಡ್ಬಿಡೋಣ. A11 A12 A21 A22. ಇದಕ್ಕೆ ಅಡ್ಜಾಯಿಂಟ್ ಬರಿಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇದಕ್ಕೆ ಒಂದ್ ಲೈನ್ ಅಲ್ಲಿ ಅಡ್ಜಾಯಿಂಟ್ ನಾನು ಹೇಳ್ತೀನಿ ನೋಡಿ. ಇದು ಡಯಾಗನಲ್ ಎಲಿಮೆಂಟ್ಸ್ ಇವೆರಡನ್ನು ಇಂಟರ್ಚೇಂಜ್ ಮಾಡ್ಬೇಕು, ಆಯ್ತಾ? ಇಂಟರ್ಚೇಂಜ್ ಅಂತ ಹೇಳಿದ್ರೆ ಈ A22 ಮೇಲ್ಗಡೆ ಬರುತ್ತೆ, A11 ಕೆಳಗಡೆ ಬರುತ್ತೆ, ಇಷ್ಟೇ. ಆಮೇಲೆ ಇದಿದೆಯಲ್ಲ A12 ಮತ್ತೆ A21 ಇದೆಯಲ್ಲ, ಇದೆಲ್ಲೂ ಚೇಂಜ್ ಆಗಲ್ಲ. ಆದ್ರೆ ಇದು ಪ್ಲಸ್ ಇದ್ರೆ ಮೈನಸ್, ಮೈನಸ್ ಈಗೆಲ್ಲ ಇದು ಪ್ಲಸ್ ಇದೆ ಅನ್ಕೊಂಡ್ಬಿಡೋಣ. ಇದು ಇವೆರಡು ಪ್ಲಸ್ ಇದ್ರೆ ಇದು ಮೈನಸ್ ಆಗತ್ತೆ, ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಅರ್ಥ ಆಗ್ತಿದ್ಯಾ? ಗೊತ್ತಾಗಿದ್ಯಾ? ಓಕೆ, ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈಸಿಯಾಗಿ ಒಂದ್ ಲೈನ್ ಅಲ್ಲಿ ನೀವೇ ಹೇಳ್ತೀರಾ ಎಕ್ಸಾಂಪಲ್. Suppose if I write a matrix A equals, ನೋಡಿ ಇಲ್ಲಿ ನಾ ಬರಿತೀನಿ A equals 1 -3 4 8 ಅಂತ ಬರ್ದೆ. ಓಕೆ, ಇದಕ್ಕೆ ಅಡ್ಜಾಯಿಂಟ್ ಬರೀರಿ ಅಂದ್ರೆ ಹೇಳ್ತೀನಿ ನೋಡಿ. ಇವೆರಡು ಇಂಟರ್ಚೇಂಜ್. ಇಲ್ಲಿ 8 ಇಲ್ಲಿ 1, ಇಲ್ಲಿ -3 ಇದೆಯಲ್ಲ, +4 ಇದೆಯಲ್ಲ, +4 ಇದು +4 ಇದ್ದು ಮೈನಸ್ ಆಗಿದೆ. ಇಷ್ಟೇ ಮುಗಿತಿದೆ. ಇದು 2x2 ಗೆ ತುಂಬಾ ಸುಲಭ, ಆದ್ರೆ 3x3 ಗೆ ಸ್ವಲ್ಪ ಕಷ್ಟನೇ. ಇದು ಗೊತ್ತಾಗ್ತಾ ಇದೆಯಾ? ಅದ್ ಹೆಂಗೆ ಅನ್ನೋದು ಟ್ರಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲ ಕೋಫ್ಯಾಕ್ಟರ್ ಬರೆದು ಮಾಡ್ಬೇಕು. ಅದಕ್ಕಿಂತ ನಿಮ್ಗೆ ತುಂಬಾ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಹೆಂಗ್ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ, ಆಯ್ತಾ? ಈಗ ನೋಡಿ, ಓಕೆ, ಈಗ ನಾವಿಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಕ್ಯಾಪಿಟಲ್ ಎ ಅಂದ್ರೆ A11 A12 A13 ಈ ತರ ಬಂದಿದೆ. ಅಡ್ಜಾಯಿಂಟ್ ಅಂತ ಹೇಳಿದ್ರೆ ಟ್ರಾನ್ಸ್ಪೋಸ್ ಆಫ್ ದಿಸ್ ಮೆಟ್ರಿಕ್ಸ್ ಬಂದಿರುತ್ತೆ. ಗೊತ್ತಾಗ್ತಿದ್ಯಾ? ಈಗ ಇಲ್ಲಿ ಬರ್ದೀನಿ, ಎ ಬರ್ದೆ ಅಲ್ವಾ? ಎಲ್ಲಾ ಎಲಿಮೆಂಟ್ಗೂ ಕೋಫ್ಯಾಕ್ಟರ್ ಬರ್ಕೋತೀವಲ್ವಾ? ಈಗ ನಾನು ಏನ್ ಬರ್ತೀನಿ? ಕೋಫ್ಯಾಕ್ಟರ್ ಆಫ್ ಎ ಅಂತ ಹೇಳಿದ್ರೆ ನೆನ್ನೆ ಮಾಡಿದ್ವಿ ನೋಡಿ. ಕೋಫ್ಯಾಕ್ಟರ್ ಆಫ್ ಎ ಅಂತ ಹೇಳಿದ್ರೆ ದಿಸ್ ಈಸ್ ಈಕ್ವಲ್ ಟು ಇದೇನ್ ಬಂದಿರುತ್ತೆ ನೋಡಿ, ಹೀಗೆ ಬರ್ತೀನಿ. C11 C12 C13 C21 C22 C23
C31 C32 C33 ಆಯ್ತಾ. ಇದು ಕೋಫ್ಯಾಕ್ಟರ್ ಮೆಟ್ರಿಕ್ಸ್. ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಅಂತ ಹೇಳ್ತೀವಿ. ಟ್ರಾನ್ಸ್ಪೋಸ್ ಮಾಡಿ ಅಂದ್ರೆ ಹೆಂಗ್ ಬರಿತೀವಪ್ಪ? ರೋ ಕಾಲಮ್ ಚೇಂಜ್ ಮಾಡ್ಬೇಕಲ್ವಾ? Horizontally C11 C21 C11 C21 C31 ಕರೆಕ್ಟಾ? ಹೌದ್ ತಾನೆ? ನೆಕ್ಸ್ಟ್ C12 C22 C32 ಆಮೇಲೆ C13 C23 C33 ಇದು ಟ್ರಾನ್ಸ್ಪೋಸ್ ಮಾಡ್ತೀವಿ ಅಷ್ಟೇ. ಈ C11 ಕಂಡುಹಿಡಿಯೋದು ಹೆಂಗೆ ಅಂತ ಹೇಳಿದೀನಿ. ಈ ಇದಕ್ಕೆ ರೋ ಕಾಲಮ್ ಅನ್ನ ರಿಮೂವ್ ಮಾಡಿ ಈ ಡಿಟರ್ಮಿನೆಂಟ್ ಬಂದಿರುತ್ತಲ್ಲ ಇದಕ್ಕೆ ಪ್ಲಸ್ ಹಾಕೋಬೇಕು ಅಲ್ವಾ? ನೆನ್ನೆ ಹೇಳಿದೀವಿ ತಾನೆ? ಅದನ್ನ ಮಾಡೋಣ ಆಮೇಲೆ. ಅದಕ್ಕಿಂತ ಇನ್ನು ಈಸಿ ಮೆಥಡ್ ಹೇಳ್ಕೊಡ್ತೀನಿ ಇವತ್ತು. ಓಕೆ, ಈಗ ಇದಕ್ಕೆ ನೀವು ಆನ್ಸರ್ ನ ಯಾರಾದ್ರೂ ಹೇಳಬಹುದಾ? ಫೈಂಡ್ ಅಡ್ಜಾಯಿಂಟ್ ಎ ಫಾರ್ ಎ. 4 2 minus 3 minus 1 minus 2 minus 3 minus 1. ಇಷ್ಟೇ ಉತ್ತರ. ಗೊತ್ತಾಗಿದೆಯಾ ಇದು? ಇಂಟರ್ಚೇಂಜಿಂಗ್ ದ ಡಯಾಗನಲ್ ಎಲಿಮೆಂಟ್ ಅಂಡ್ ಚೇಂಜಿಂಗ್ ದ ಸೈನ್ ಆಫ್ ದಿ ಅದರ್ ಡಯಾಗನಲ್ ಎಲಿಮೆಂಟ್. ಇಲ್ಲೊಂದು ನೋಡಿ, ಇದನ್ನ ನಾನು ಪ್ರೂವ್ ಮಾಡಿಟ್ಟಿದ್ದೀನಿ. ಥಿಯರಮ್ ಇದೆ. ಏನ್ ಥಿಯರಮ್ ಹೇಳುತ್ತೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಥಿಯರಮ್ ಇದು. ಅಂದ್ರೆ ಎಕ್ಸಾಮಿನೇಷನ್ ಕೊಡ್ಬೋದು, ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಏನ್ ಗೊತ್ತಾ? ಎ ಬಿ ಎ ಗಿವನ್ ಸ್ಕ್ವೇರ್ ಮೆಟ್ರಿಕ್ಸ್ ಆಫ್ ಆರ್ಡರ್ ಎನ್. ಓಕೆ, ಇಲ್ಲಿ ನಾವು 3x3 ಯಾವ್ದು ಬೇಕಾದ್ರೆ ತಗೋಬಹುದು. ಎ ಇಂಟು ಅಡ್ಜಾಯಿಂಟ್ ಎ ಮತ್ತೆ ಅಡ್ಜಾಯಿಂಟ್ ಎ ಮಲ್ಟಿಪ್ಲೈ ಮಾಡಿದ್ರೆ, ಅಥವಾ ಅಡ್ಜಾಯಿಂಟ್ ಎ ಇಂಟು ಎ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಬರುತ್ತೆ ಅಂತ ಪ್ರೂವ್ ಮಾಡ್ಬೇಕು ನಾವು. ಅರ್ಥ ಆಗ್ತಿದೆಯಾ ನಿಮ್ಗೆ ಹೇಳೋದು? ಎ ಇಂಟು ಅಡ್ಜಾಯಿಂಟ್ ಎ ಅಂದ್ರೆ ಒಂದು ಮೆಟ್ರಿಕ್ಸ್, ಅಡ್ಜಾಯಿಂಟ್ ಎ ಅಂದ್ರೆ ಇನ್ನೊಂದು ಮೆಟ್ರಿಕ್ಸ್. ಇವೆರಡೂ ಮಲ್ಟಿಪ್ಲೈ ಮಾಡಿದಾಗ ಡಿಟರ್ಮಿನೆಂಟ್ ಎ ಇಂಟು ಐ ಬರುತ್ತೆ. ಇದು ನಾವು ಈಸಿಯಾಗಿ ತೋರಿಸ್ತಾ ಬರ್ತೀವಿ ನೋಡಿ. ಎ ಅನ್ನೋ ಮೆಟ್ರಿಕ್ಸ್ ನ ಒಂದು ತಗೊಳ್ಳೋಣ. A11 A12 A13 A21 A22 A23 ಇದು ಗೊತ್ತಿದೆ ಅಲ್ವಾ? ಇದಕ್ಕೆ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಏನಾಗಿರುತ್ತೆ ಹೇಳಿ? A11 ಗೆ ಕೋಫ್ಯಾಕ್ಟರ್ ಏನಂತ ಬರ್ಕೋತೀವಿ? C11 C12 C13 ಈ ತರ ಬರೀತೀವಿ. ಇದು ಅರ್ಥ ಆಗಿದೆಯಲ್ವಾ ನಿಮಗೆ? ಹೌದಾ? ಈಗ ನೋಡಿ, ಈಗ ಇಲ್ಲಿ ನೋಡಿ, ಇದ್ರಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ ಇದರ ಫಸ್ಟ್ ರೋ ಇದೆ ನೋಡಿ, ಇದು ಫಸ್ಟ್ ರೋ ಇದರದ್ದು. ಇದಕ್ಕೆ ಕೋಫ್ಯಾಕ್ಟರ್ ನ ಫಸ್ಟ್ ರೋ. ಅರ್ಥ ಆಗ್ತಿದ್ಯಾ? ಈಗ ಈ ಫಸ್ಟ್ ರೋ ಇದರ ಫಸ್ಟ್ ರೋ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ. ನಿನ್ನೆ ನಾನು ತೋರಿಸಿದ್ದೆ ನಿಮಗೆ, ಜ್ಞಾಪಕ ಇದೆಯಾ ನಿಮಗೆ? ನಿನ್ನೆ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಹೇಳಿದ್ವಿ, ನಾವು ಈ ಡಿಟರ್ಮಿನೆಂಟ್ ಇಲ್ಲಿ ಸಿಕ್ತಿದೆಯಲ್ಲ, ಇದು ಇಲ್ಲಿದೆಯಲ್ಲ, ಈ ಡಿಟರ್ಮಿನೆಂಟ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ A2 ಗೆ C21 ಇದು ಕರೆಕ್ಟ್ ಆಗಿ 21 ಇದ್ರೆ 21 ಇರಬೇಕು, 22 ಇದ್ರೆ 22 ಇರಬೇಕು, 23 ಇದ್ರೆ 23 ಇರಬೇಕು. ಹೀಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗತ್ತೆ. ಅದು ಬಿಟ್ಬಿಟ್ಟು ಇದು A21 ಇದು ಬೇರೆ ಇದು ಬಿಟ್ರೆ ಅದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬಂದಿರುತ್ತೆ. ಗೊತ್ತಾಗ್ತಾ ಇದೆಯಾ? ಗೊತ್ತಾಗಿದೆ ಅಲ್ವಾ? ಈಗ ಆ ಪ್ರಾಪರ್ಟಿಗೆ ಇಲ್ಲಿ ಹೋಗ್ತೀನಿ. ಈಸಿಯಾಗಿ ನಾವು ಪ್ರೂವ್ ಮಾಡ್ಕೋತಾ ಬರ್ಬೋದು ನೋಡಿ ಇಲ್ಲಿ. ಓಕೆ, ಈಗ ಇಲ್ಲಿ ನೋಡಿ, ಇದು ಫಸ್ಟ್ ರೋ ಅಲ್ವಾ? ಇದು ಫಸ್ಟ್ ರೋ. ಈ ಫಸ್ಟ್ ರೋ ನ ಮಲ್ಟಿಪ್ಲೈ ಅಂಡ್ ಆಡ್ ಮಾಡಿದ್ರೆ ಏನ್ ಬರುತ್ತೆ? A11 C11 A12 C12 A13 C13 ಏನ್ ಬಂದಿರುತ್ತೆ? ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ. ಗೊತ್ತಾಗಿದ್ಯಾ? ಗೊತ್ತಾಗಿದೆಯೋ ಇಲ್ಲೋ? ಅದೇ ಈ ಫಸ್ಟ್ ರೋನ ಸೆಕೆಂಡ್ ರೋಗೆ ಮಲ್ಟಿಪ್ಲೈ ಮಾಡಿದ್ರೆ 0 ಬಂದ್ಬಿಡುತ್ತೆ ನಮಗೆ. ನೋಡಿ ಇಲ್ಲಿ A11 ಇದೆ, ಇದು ಸೆಕೆಂಡ್ ರೋ C21 C22 C23 ಇದು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ ನಮಗೆ 0. ಅಂದ್ರೆ ಫಸ್ಟ್ ರೋನ ಫಸ್ಟ್ ರೋ ಮಲ್ಟಿಪ್ಲೈ ಅಂಡ್ ಆಡ್ ಮಾಡಿದ್ರೆ ಮಾತ್ರ ಡಿಟರ್ಮಿನೆಂಟ್. ಅದೇ ಫಸ್ಟ್ ರೋನ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡಿ ಫಸ್ಟ್ ರೋನ ಥರ್ಡ್ ರೋ ಮಲ್ಟಿಪ್ಲೈ ಮಾಡೋದೆಲ್ಲ 0 ಬಂದ್ಬಿಟ್ಟಿರುತ್ತೆ. ಅರ್ಥ? ಈಗ ನೋಡಿ, ಇದು ಫಸ್ಟ್ ರೋ ಮಲ್ಟಿಪ್ಲೈ ಮಾಡಿದೀನಿ, ಡಿಟರ್ಮಿನೆಂಟ್ ಬಂತು. ಈ ಫಸ್ಟ್ ರೋ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡಿದೀನಿ, 0 ಬಂತು. ಮತ್ತೆ ಫಸ್ಟ್ ರೋ ಥರ್ಡ್ ರೋ ಮಲ್ಟಿಪ್ಲೈ ಮಾಡಿದೀನಿ, ಮತ್ತೆ ಅದ್ರ ವ್ಯಾಲ್ಯೂ ಏನಾಗುತ್ತೆ? 0 ಬರುತ್ತೆ. ಸೆಕೆಂಡ್ ರೋ ಇದೆಯಲ್ಲ, ಈಗ ಯಾರಾದ್ರೂ ಯೋಚನೆ ಮಾಡಿ ಹೇಳ್ಬೋದು, ಸೆಕೆಂಡ್ ರೋ ಫಸ್ಟ್ ರೋ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 0 ಬರಬೇಕದು ಅಲ್ವಾ? ಈ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಡಿಟರ್ಮಿನೆಂಟ್. ನೋಡಿ ಇಲ್ಲಿ ಸೆಕೆಂಡ್ ರೋ ಏನಿದೆ ಹೇಳಿ, ಇಲ್ಲಿ A21 A22 A23. ಇಲ್ಲಿ ಫಸ್ಟ್ ರೋ ಏನಿದೆ? C11 C12 C13. ಸೊ
ಸೊ ಅದನ್ನ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. A21 C11 A22 C12 A23 C23 ಮಾಡಿದ್ರೆ 0 ಬಂದ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟ್ ಡಿಟರ್ಮಿನೆಂಟ್ ನೋಡಿ. ಇಲ್ಲಿ ಬರ್ದಿ ನೋಡಿ ಸೆಕೆಂಡ್ ರೋ 2 2 1 2 2 2 2 2 3 2 3. ಅವಾಗ ಇಲ್ಲೇನಾಯ್ತು ಇಲ್ಲಿ, ಸೊ ಯು ವಿಲ್ ಗೆಟ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ. ಓಕೆ, ಗೊತ್ತಾಗ್ತಿದ್ಯಾ? ಈಗ ಸೆಕೆಂಡ್ ರೋ ಥರ್ಡ್ ರೋ ಮಾಡಿದ್ರೆ ನೋಡಿ, ಇಲ್ಲಿ ಸೆಕೆಂಡ್ ರೋ ಥರ್ಡ್ ರೋ ಮಾಡಿದ್ರೆ ಆನ್ಸರ್ 0. ಇದಿಷ್ಟನ್ನು ಮಾತ್ರ ಬರ್ದಿದ್ದೀನಿ. ಈಗ ಯೋಚನೆ ಮಾಡಿ. ಈಗ ಹಾಗಾದ್ರೆ ಥರ್ಡ್ ರೋ ಫಸ್ಟ್ ರೋ ಮಾಡಿದ್ರೆ 0. ಥರ್ಡ್ ರೋ ಸೆಕೆಂಡ್ ರೋ ಮಾಡಿದ್ರೆ 0. ಥರ್ಡ್ ರೋ ಮಾಡಿದ್ರೆ ಡಿಟರ್ಮಿನೆಂಟ್. ಅದು ಅರ್ಥ ಆಗಿದೆ ಅಲ್ವಾ ನಿಮಗೆ? ಇಷ್ಟು ಗೊತ್ತಾಗಿದ್ಯಾ? ಓಕೆ, ಈಗ ನೋಡಿ ಇಲ್ಲಿ ಕೋಫ್ಯಾಕ್ಟರ್ ಆಫ್ ಎ ಬರ್ದಿದ್ದೀನಿ. ಇಲ್ಲಿ ಬರ್ದಿದ್ದು ಕೋಫ್ಯಾಕ್ಟರ್ ಆಫ್ ಎ ಅಲ್ವಾ ಇದು? ಇಲ್ಲಿ ಬರ್ದಿದ್ದೀನಿ ನೋಡಿ. ಈಗ ಹಾಗಾದ್ರೆ ಅಡ್ಜಾಯಿಂಟ್ ಎ ಅಂದ್ರೆ ಇದನ್ನ ಏನ್ ಮಾಡ್ಬೇಕು ನಾನು? ಟ್ರಾನ್ಸ್ಪೋಸ್ ಮಾಡ್ಬೇಕಲ್ವಾ ಇದನ್ನ? ಅಂದ್ರೆ ರೋ ಎಲ್ಲ ಕಾಲಮ್ ಆಗತ್ತೆ ತಾನೆ, ಹೌದಾ? ಇಲ್ಲಿ ನೋಡಿ, ಇದು C11 C21 C31 ಇದು ಕಾಲಮ್ ಇದೆ ಅಲ್ವಾ, ಹೌದಾ? ಈ ಕಾಲಮ್ ರೋ ಆಗಿದೆ ನೋಡಿ, C11 C21 C31. ಸೆಕೆಂಡ್ ಕಾಲಮ್ ಇದೆಯಲ್ಲ C12 C22 C32, ಅದು ಏನಾಗಿದೆ? ರೋ ಆಗಿದೆ. ಇದು ಮೂರನೇ ಕಾಲಮ್ ಮೂರನೇ ರೋ ಆಗಿದೆ, ಕರೆಕ್ಟ್ ಅಲ್ವಾ? ಟ್ರಾನ್ಸ್ಪೋಸ್ ಆಗಿದೆ ಅಲ್ವಾ ಇದು? ಸೊ ಇದಕ್ಕೆ ಏನಂತ ಹೆಸರು ಕರಿತೀನಿ ನಾನೀಗ? ಅಡ್ಜಾಯಿಂಟ್ ಆಫ್ ಎ. ಈಗ ನೋಡಿ ಪ್ರೂವ್ ಮಾಡಕ್ ಏನಂತ ಕೇಳಿದ್ದಾರೆ ನೋಡಿ ಇಲ್ಲಿ. ಇದನ್ನ ಪ್ರೂವ್ ಮಾಡ್ಬೇಕು ಅಂದ್ರೆ ಇದನ್ನ ತಗೊಂಡ್ಬಿಡೋಣ, ಇದು ಆಮೇಲೆ ನೋಡೋಣ. ಓಕೆ, ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ಸ್ ಡಿಟರ್ಮಿನೆಂಟ್ ಎ ಇಂಟು ಐ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಈಗ ಎ ಅಂದ್ರೆ ಯಾವ್ದು ಮೆಟ್ರಿಕ್ಸ್? ಇದೆ ತಾನೆ, A11 A12 A13. ಅಡ್ಜಾಯಿಂಟ್ ಎ ಇಲ್ಲಿದೆ. ಓಕೆ, ಇಲ್ಲಿದೆ ನೋಡಿ, ಎ ಅಂದ್ರೆ ಇದು, ಅಡ್ಜಾಯಿಂಟ್ ಎ ಅಂದ್ರೆ ಇದು, ಇಲ್ಲಿ ಮಾಡಿದೀವಲ್ಲ ಇದು ಅಡ್ಜಾಯಿಂಟ್ ಎ. ಸೊ ದಿಸ್ ಈಸ್ ಅಡ್ಜಾಯಿಂಟ್ ಎ, ಕರೆಕ್ಟ್ ಅಲ್ವಾ ಇದು? ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. ಮೆಟ್ರಿಕ್ಸ್ ಎ ಕುರ್ಕುರ್ ಅಂತಿದ್ದಲ್ಲ, ಯಾರ್ದು ಆನ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ನೋಡಿ ಇಲ್ಲಿ ಇದು ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಆಲ್ರೆಡಿ ನಾವು ಹೇಳಿದೇವಲ್ಲ, ಹೆಂಗ್ ಮಲ್ಟಿಪ್ಲೈ ಮಾಡ್ತೀವಿ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್? ಇಟ್ ಈಸ್ ಎ ರೋ ಕಾಲಮ್ ಮಲ್ಟಿಪ್ಲಿಕೇಶನ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ A1 ನಾನು ಹೇಳ್ತೀನಿ, A11 ಇಂಟು C11 ಪ್ಲಸ್ A12 ಇಂಟು C12 ಪ್ಲಸ್ A13 ಇಂಟು C13, ಕರೆಕ್ಟಾ? ಇದು ಫಸ್ಟ್ ರೋ. ಆಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. A11 ಇಂಟು C21 ಪ್ಲಸ್ A12 ಇಂಟು C22 ಪ್ಲಸ್ A13 ಇಂಟು C23, ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಆಮೇಲೆ ಫಸ್ಟ್ ರೋ ಥರ್ಡ್ ಕಾಲಮ್ A11 ಇಂಟು C31 ಪ್ಲಸ್ A12 ಇಂಟು C32 ಪ್ಲಸ್ A13 ಇಂಟು C33, ಕರೆಕ್ಟ್ ಅಲ್ವಾ? ಇದು ಫಸ್ಟ್ ರೋ ಫಸ್ಟ್ ಕಾಲಮ್, ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. ಈಗ ಒಂದ್ ಸ್ವಲ್ಪ ಗಮನ ಇದ್ರೆ ನೋಡಿ, ಇಲ್ಲಿ A11 C11 A12 C12 A13 C13 ಅಂದ್ರೆ ಇದು ಆಕ್ಚುಲಿ ಏನಿದು? ಡಿಟರ್ಮಿನೆಂಟ್ ಎ ಅಲ್ವಾ ಇದು? ಡಿಟರ್ಮಿನೆಂಟ್ ಎ ತಾನೆ. ಇದಕ್ಕೆ ಸೇಮ್ ಮೇಲೆ ಇಲ್ಲಿ ತೋರಿಸಿದೀನಿ ನೋಡಿ, ಇಲ್ಲಿ A11 C11 A12 C12 A13 C13 ಅಂದ್ರೆ ಏನು? ಹೌದಾ? ಹಾಗಾದ್ರೆ A11 C21 A12 C22 A13 C23 ಏನಾಗತ್ತೆ? 0 ಅಲ್ವಾ? ಹಾಗಾದ್ರೆ ಈಗ ನೋಡಿ, A11 C1 ಇದಾದ್ರೆ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ? ಇಲ್ಲಿ 0. ಇದ್ರ ವ್ಯಾಲ್ಯೂನು ಸಹ ಏನಾಗಿರುತ್ತೆ? 0. ಸೇಮ್ ಇದ್ರೆ ಮಾತ್ರ ಬರುತ್ತೆ. ಓಕೆ, ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. ಈಗ A21 C12 A22 C12 A23 C13, ಇದೆರಡು ಬೇರೆ ಇದೆಯೋ ಸೇಮ್ ಇದೆಯೋ? A21 ಇದ್ದಾಗ C21 ಇದೆಯಾ, ಬೇರೆ ಇದೆ ಅಲ್ವಾ? ಬೇರೆ ಇದ್ದಾಗ ಏನಾಗ್ಬೇಕಿದ್ರೆ ವ್ಯಾಲ್ಯೂ? ಇದು ಸೇಮ್ ಇದೆ ನೋಡಿ. ಈಗ ಸೆಕೆಂಡ್ ಕಾಲಮ್ ಮಾಡೋಣ. A21 C21 ಪ್ಲಸ್ A22 C22 ಪ್ಲಸ್ A23 C23, ಸೇಮ್ ಬಂದಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ? ಡಿಟರ್ಮಿನೆಂಟ್. ಇದು ಬೇರೆ ಇದ್ರೆ ಇದೇನಾಗತ್ತೆ?
0. 0. ಈಗ ಥರ್ಡ್ ರೋ ನೋಡಿ, ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಬೇರೆ ಇರುತ್ತೆ, 0 ಬಂದಿರುತ್ತೆ. ಈಗ ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಇದು 0. ಈಗ ಥರ್ಡ್ ರೋ ಥರ್ಡ್ ಕಾಲಮ್ ನೋಡಿ ಸೇಮ್ ಬಂದಿರುತ್ತೆ, A31 C31. Determinant ಅವಾಗ of ಡಿಟರ್ಮಿನೆಂಟ್ ಆಫ್ ಎ. ಅವಾಗ ಈಗ ಎಲ್ಲದನ್ನು ಮಲ್ಟಿಪ್ಲೈ ಮಾಡಿದಾಗ ಏನ್ ಬಂತ ಹಾಗಾದ್ರೆ ನೋಡಿ, ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಫಸ್ಟ್ ಒನ್ 0 0 0, ಡಿಟರ್ಮಿನೆಂಟ್ ಆಫ್ ಎ 0 0 0, ಡಿಟರ್ಮಿನೆಂಟ್ ಆಫ್ ಎ. ಇದಿಷ್ಟರಲ್ಲೂ ಏನ್ ಕಾಮನ್ ತೆಕ್ಕೋಬಹುದು ನಾನು? ಡಿಟರ್ಮಿನೆಂಟ್ ಆಫ್ ಎ ತೆಗಿಬೋದಾ? ಎಲ್ಲದನ್ನು ಇದರಿಂದ ಮಲ್ಟಿಪ್ಲೈ ಆಗತ್ತೆ. ಅವು ಏನ್ ಬಂತಿಲ್ಲ ಈಗ? 1 0 0 0 1 0 0 0 1 ಬಂತಲ್ವಾ? ಈ ಮೆಟ್ರಿಕ್ಸ್ ಏನಂತ ಕರಿತೀವಿ? ಐಡೆಂಟಿಟಿ ಮೆಟ್ರಿಕ್ಸ್ ತಾನೆ, ಹೌದಾ? Yes, sir. ಈಗ 2 x 2 ಇದ್ರೆ ಹೆಂಗ್ ಬರಿತೀವಿ? 3 x 3 ಐಡೆಂಟಿಟಿ ಮೆಟ್ರಿಕ್ಸ್ ಬರೀದಿ ಅಂದ್ರೆ ಏನ್ ಬರೀತೀರಾ? ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 1 ಆಗಿರ್ಬೇಕು, ಬಾಕಿ ಎಲ್ಲ 0. 0 0 0 ಆದ್ರಿಂದ ಡಿಟರ್ಮಿನೆಂಟ್ ಆಫ್ ಎ ಇಂಟು ಇದು ಐ. ಈಗ ಗೊತ್ತಾಗಿದೆಯಾ ನಿಮಗೆ ಪ್ರೂಫ್? Yes, sir. ಈಗ ಇನ್ನೊಂದ್ಸಲ ಹೇಳ್ತೀನಿ, ತುಂಬಾ ಸಿಂಪಲ್, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಇದು ಏನ್ ಮಾಡ್ಬೇಕು ಗೊತ್ತಾ? ನಿಮ್ಗೆ ಇದೆಲ್ಲ ಕಷ್ಟಪ ಬರೆಯಕ್ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇದನ್ನೆಲ್ಲ ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ಬರೆಯಕ್ ಬರತ್ತಲ್ವಾ? ಎ ಬರೀರಿ, ಕೋಫ್ಯಾಕ್ಟರ್ ಬರೀರಿ, 2 ಬರೀತೀರಾ. ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಏನಾಗತ್ತೆ? ಅಡ್ಜಾಯಿಂಟ್ ಬರುತ್ತೆ. ಈಗ ಎ ಮತ್ತೆ ಅಡ್ಜಾಯಿಂಟ್ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಎಲ್ಲ ಮಾಡಿ ಇದು ಬಂದಿರುತ್ತೆ. ಈ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಡಿಟರ್ಮಿನೆಂಟ್ ಇರುತ್ತೆ, ಬಾಕಿದೆಲ್ಲ 0 ಬಂದಿರುತ್ತೆ. ಸುಲಭ ಅಲ್ವಾ ಕಲ್ತ್ಕೊಳಕ್ಕೆ? ಹೌದಾ? ಮನೇಲಿ ಒಂದ್ಸಲ ಟ್ರೈ ಮಾಡ್ಕೋಬೇಕಾಯ್ತಾ? ಈಗ ಒಂದ್ 2 ಡೆಫಿನಿಷನ್ ಇದೆ ಅಷ್ಟೇ, ಸಿಂಪಲ್ ಡೆಫಿನಿಷನ್ಸ್. A square matrix A is said to be non-singular if determinant of A not okay, same ಬಂದಿದೆ ಇಲ್ಲಿ, ಇರಲಿ. ನೋಡಿ ಇಲ್ಲಿ, ಎ ಸ್ಕ್ವೇರ್ ಮೆಟ್ರಿಕ್ಸ್ ಎ ಈಸ್ ಸೆಟ್ ಟು ಬಿ ನಾನ್ ಸಿಂಗ್ಯುಲರ್. ಗೊತ್ತಾಗ್ತಿದ್ಯಾ? ನಾನ್ ಸಿಂಗ್ಯುಲರ್ ಅಂತ ಕರಿಬೇಕಾದ್ರೆ ಅದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿರಬಾರ್ದು ಅಷ್ಟೇ. ತುಂಬಾ ಸಿಂಪಲ್ ಡೆಫಿನೇಷನ್, ಅರ್ಥ ಆಗ್ತಾ ಇದೆಯಾ? ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿಲ್ಲ ಅಂದ್ರೆ ನಾನ್ ಸಿಂಗ್ಯುಲರ್ ಅಂತೀವಿ. ನೋಡಿ, ಈಗ ಒಂದು ಎ ಅನ್ನೋ ಮೆಟ್ರಿಕ್ಸ್ ಕೊಡ್ತೀನಿ ನೋಡಿ, 1 2 3 4. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಂದ್ರೆ ಹಿಂಗ್ ಬರೀಬೇಕು, ಇದಕ್ಕೆ ಬರಿಬಾರ್ದು, ಇದಕ್ಕೆ ಪ್ಯಾರಲಲ್ ಲೈನ್ಸ್ ಬರಿಬೇಕು. ಇದನ್ನ 1 into 4 4 minus 3 into 2 6, ಇದೆ ಎಷ್ಟು? -2 ಬಂತು, ನಾಟ್ ಈಕ್ವಲ್ ಟು 0 ಅಲ್ವಾ ಇದು? ಸೊ ಈ ಮೆಟ್ರಿಕ್ಸ್ ಏನ್ ಕರಿತೀನಿ ಗೊತ್ತಾ? ಈ ಮೆಟ್ರಿಕ್ಸ್ ಏನಂತ ಕರಿತೀನಿ ಅಂತ ಹೇಳಿದ್ರೆ ಇಟ್ ಈಸ್ ಎ ನಾನ್ ಸಿಂಗ್ಯುಲರ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಎಷ್ಟು ಬೇಕಾದ್ರೆ ಹೇಳ್ಬೋದು. ಈಗ ಇನ್ನೊಂದು ಯಾವ್ದೋ ಉದಾಹರಣೆ ಕೊಟ್ಟೆ, ಎ ಅನ್ನೋದು ಒಂದು ಮೆಟ್ರಿಕ್ಸ್ 2 6 5 8. ಓಕೆ, ಇದು ಮೆಟ್ರಿಕ್ಸ್, ಇದು ಡಿಟರ್ಮಿನೆಂಟ್ ಅಲ್ಲ. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರೀರಿ ಅಂತ ಹೇಳಿದ್ರೆ ಫಸ್ಟ್ ಡಿಟರ್ಮಿನೆಂಟ್ 2 6 5 8 ಬರೀತೀನಿ. 2 into 8 ಎಷ್ಟು? 16 ಮೈನಸ್ ಇದು 30 ಅಲ್ವಾ? ಸೊ ದಿಸ್ ಇಸ್ -14, 0 ಆಗಿಲ್ಲ ಅಲ್ವಾ? ಆದ್ರಿಂದ ಈ ಮೆಟ್ರಿಕ್ಸ್ ಏನಂತ ಕರಿತೀನಿ? ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್. ಸಿಂಗ್ಯುಲರ್ ಮೆಟ್ರಿಕ್ಸ್. ಓಕೆ, ಓಕೆ. ಈಗ ಹಾಗಾದ್ರೆ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂದ್ರೆ ಏನು? 0 equal to 0. Very good. ಅಷ್ಟೇ. ಓಕೆ, ನೋಡಿ, ಎ ಈಸ್ ಸಿಂಗ್ಯುಲರ್ ಆಗಬೇಕು ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ 0 ಆಗಿದೆ. Equal to 0. ಓಕೆ, ಒಂದು ಮೆಟ್ರಿಕ್ಸ್ ನಾ ಬರೀತೀನಿ ಅಂತ ಇಟ್ಕೊಂಡ್ಬಿಡೋಣ. ಫೈವ್ 10 ಬರ್ದೆ ಅನ್ಕೊಂಡ್ಬಿಡೋಣ. ಎ ಅನ್ನೋದು ಒಂದು ಮೆಟ್ರಿಕ್ಸ್ ಆಯ್ತು, 3 6 5 10 ಅಂತ. ಓಕೆ, ಈಗ ಈ ಡಿಟರ್ಮಿನೆಂಟ್ ಆಫ್ ಎ ಎಷ್ಟಾಗುತ್ತೆ? 30 minus 30 0. 5 10 ಎಷ್ಟಾಗತ್ತೆ ಇದು? 3 into 10 ಎಷ್ಟು? -30. ಏನಾಯ್ತು ಇದು? 0. ಆದ್ರಿಂದ 0.
Determinant of A A matrix. is singular matrix. ಅಲ್ಲ ಡಿಟರ್ಮಿನೆಂಟ್ ಆಫ್ ಎ ಅಲ್ಲ, ಮೆಟ್ರಿಕ್ಸ್ ಎ ಈಸ್ ಸಿಂಗ್ಯುಲರ್ ಅಂತ ಆಯ್ತಾ. ಎ ಈ ಸಿಂಗಲ್. ಈಗ Yes, sir. ಸಿಂಗ್ಯುಲರ್ ಅಂತ ಹೇಳಕ್ಕೆ ಮೆಟ್ರಿಕ್ಸ್ ಮಾತ್ರ ಹೇಳ್ತೀವಿ ನಾವು, ಡಿಟರ್ಮಿನೆಂಟ್ ಹೇಳಲ್ಲ ಆಯ್ತಾ. ಈಗ ಇದು ಎ ಅಂದ್ರೆ ಒಂದು ಮೆಟ್ರಿಕ್ಸ್, ಇದು ಮೆಟ್ರಿಕ್ಸ್ ಈಸ್ ಜ್ಞಾಪಕ ಇಟ್ಕೊಂಡ್ಬಿಡಿ ಆಯ್ತಾ. ಮೆಟ್ರಿಕ್ಸ್ ಎ ಈ ಸಿಂಗ್ಯುಲರ್ ಆಗ್ಬೇಕಾದ್ರೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿರ್ಬೇಕು, ನಾನ್ ಸಿಂಗ್ಯುಲರ್ ಗೆ ನಾಟ್ 0. ಗೊತ್ತಾಗಿದ್ಯಾ? Yes, sir. ಈಗ ಇದೊಂದು ಸಿಂಪಲ್ ಡೆಫಿನೇಷನ್ಸ್ ಗಳು, ಇದನ್ನೇನು ಪ್ರೂಫ್ ಏನಿಲ್ಲ ನೋಡಿ. ಎ ಅಂಡ್ ಬಿ ಆರ್ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್, ದೆನ್ ಎ ಬಿ ಅಂಡ್ ಬಿ ಎ ಆರ್ ಆಲ್ಸೋ ನಾನ್ ಸಿಂಗ್ಯುಲರ್ ಆಫ್ ದ ಸೇಮ್ ಆರ್ಡರ್. ಈಗ ಎ ಅಂಡ್ ಬಿ ಆರ್ ನಾನ್ ಸಿಂಗ್ಯುಲರ್ ಅಂದ್ರೆ ಅರ್ಥ ಏನ್ ಹೇಳಿ? Not equal to 0. ಯಾವ್ದು ನಾಟ್ ಈಕ್ವಲ್ ಟು 0? ಅಲ್ಲ, ಯಾವ್ದು ನಾಟ್ ಈಕ್ವಲ್ ಟು 0? ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0. Determinant A. ಇಲ್ಲೂ ಅಷ್ಟೇ, ಡಿಟರ್ಮಿನೆಂಟ್ ಬಿ ನು ನಾಟ್ ಈಕ್ವಲ್ ಟು 0 ಆಗಿರುತ್ತೆ. Not equal to ಹೀಗಿದ್ದಾಗ ಎ ಬಿ ಸಹ ಡಿಟರ್ಮಿನೆಂಟ್ ಆಫ್ ಎ ಬಿ ನು ನಾಟ್ ಈಕ್ವಲ್ ಟು 0 ಆಗಿರುತ್ತೆ not ಆಯ್ತಾ. equal to 0. ಮತ್ತೆ Determinant of A, ಡಿಟರ್ಮಿನೆಂಟ್ B, A is ಬಿ ಎ ನಾಟ್ ಈಕ್ವಲ್ ಟು 0. equal to ಗೊತ್ತಾಗ್ತಿದ್ಯಾ? yes, ಅಂದ್ರೆ ಎ ಬಿ ಎರಡು ನಾನ್ ಸಿಂಗ್ಯುಲರ್ ಆದ್ರೆ, ಅಲ್ಲ ಎ ಮತ್ತೆ ಬಿ ಎರಡು ನಾನ್ ಸಿಂಗ್ಯುಲರ್ ಆದ್ರೆ ಎ ಬಿ ಮತ್ತೆ ಬಿ ಎ ನಾನ್ ಸಿಂಗ್ಯುಲರ್. ಇಲ್ಲೊಂದು ಈ ಪ್ರಾಪರ್ಟಿನೂ ಇಂಪಾರ್ಟೆಂಟ್. ಏನು ಗೊತ್ತಾ, ಇದು ವೆರಿ ಸಿಂಪಲ್ ಪ್ರಾಪರ್ಟಿ. ಈಗ ಡಿಟರ್ಮಿನೆಂಟ್ ಆಫ್ ಎ ಬಿ ಅಂತಿದ್ರೆ ಇಟ್ ಈಸ್ ಸೇಮ್ ಆಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ determinant of B. ಆಯ್ತಾ. ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಇಲ್ಲಿ ಎ ಬಿ ಒಂದು ಮೆಟ್ರಿಕ್ಸ್ ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡಿ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಲ್ಟಿಪ್ಲೈ ಮಾಡಿದ್ದಕ್ಕೆ ಈಕ್ವಲ್ ಆಗಿರುತ್ತೆ ಆಯ್ತಾ. ಇದು ಎರಡನೇ ಪ್ರಾಪರ್ಟಿ. ಇದು ಮೂರನೇ ಪ್ರಾಪರ್ಟಿ ನೋಡಿ, ಇಫ್ ಎ ಈಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಆಫ್ ಆರ್ಡರ್ ಎನ್, ಇದು ಸಿಇಟಿ ನಲ್ಲಿ ಕೇಳ್ತಾರೆ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ ಆಫ್ ಎ ಪವರ್ ಎನ್ ಮೈನಸ್ 1 ಅಂತ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎ ಈಸ್ ಎ 3x3 ಮೆಟ್ರಿಕ್ಸ್ ಇದೆ ಅನ್ಕೊಂಡ್ಬಿಡೋಣ. ಓಕೆ, ಅವಾಗ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಹೇಳಿ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಡಿಟರ್ಮಿನೆಂಟ್ ಎ ಪವರ್ 3x3 ಇದ್ರೆ ಇಲ್ಲಿ 3 ಮೈನಸ್ 1 ಬರಿಬೇಕು. ಗೊತ್ತಾಗ್ತಾ ಇದೆಯಾ? ಸೊ ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್. ಅರ್ಥ ಆಗಿದೆಯಾ? Yes, sir. ಈಗ ಏನ್ ಒಂದು ಸಿಂಪಲ್ ಪರೀಕ್ಷೆ ಎಕ್ಸಾಂಪಲ್ ಏನ್ ಕೊಡ್ತಾರೆ ಗೊತ್ತಾ? ಏನು, ಈಗ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ 6 ಇದೆ ಆಯ್ತಾ. ಮತ್ತೆ ಎ ಅನ್ನೋದು ಎ ಈಸ್ ಎ 3x3 ಮೆಟ್ರಿಕ್ಸ್ ಆಗಿದೆ. ಸೊ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಕಂಡಿಡಿರಿ ಅಂತ ಕೇಳ್ತಾರೆ. ಅವಾಗ ನೀವೇನ್ ಬರೀತೀರಾ? ಎ ಅನ್ನೋದು 3x3 ಮೆಟ್ರಿಕ್ಸ್ ನ ಪಡ್ಕೊಬೇಕು. 3x3 ಇದ್ದಾಗ ಇಲ್ಲಿ ಡಿಟರ್ಮಿನೆಂಟ್ ಎ ಪವರ್ 3 ಮೈನಸ್ 1 3 ಬರಿಬೇಕು minus 1. ಅಲ್ವಾ. ಇದು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಆಯ್ತಾ. Yes, sir. ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರಲ್ವಾ ಇದು. Yes, sir. Yes, sir. ಸೊ ದಿಸ್ ಇಸ್ 6 ಸ್ಕ್ವೇರ್. 6 ಸ್ಕ್ವೇರ್ ಅಂದ್ರೆ ಎಷ್ಟು? 36. 36. ಅದೇ ಆನ್ಸರ್. ಗೊತ್ತಾಗಿದೆ ನಿಮ್ಗೆ? ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? No, No, sir. sir. ಇದು ಬೇಕಾದ್ರೆ 5 ಇದು ನೋಡಿ 3x3 ಕೊಡೋ ಬದಲು 4x4 ಕೊಟ್ಬಿಟ್ಟಿದ್ರೆ ಅವಾಗ ಇಲ್ಲಿ 4 ಮೈನಸ್ 1 ಆಗತ್ತೆ, Cube ಆಗ. ಕ್ಯೂಬ್ ಆಗತ್ತೆ. ಇದು ಬರೀ ಬೇಡಪ್ಪ, ನಂಗೆ 2x2ನೇ ಕೊಟ್ರು ಅಂದ್ಕೊಂಡ್ಬಿಡೋಣ, ಅವಾಗ ಎರಡು ಸೇಮ್ ಆಗ್ಬಿಡುತ್ತೆ. 2x2 ಕೊಟ್ರೆ ಇವೆರಡರ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಅರ್ಥ 2 ಆಗ್ತಿದ್ಯಾ? minus 1, 1. Yes, sir. ಒಂದೇ ಇರುತ್ತೆ. ಇದು ಬೇಕಾದ್ರೆ ಇಲ್ಲಿ ನಾವು ಮೇಲ್ಗಡೆ ಬೇಕಾದ್ರೆ ಚೆಕ್ ಮಾಡೋಣ. ಇಲ್ಲಿ ಅದಕ್ಕೊಂದು ಡಿಟರ್ಮಿನೆಂಟ್ ಬರೀರಿ ಅಂತ ಹೇಳಿದೀವಲ್ವಾ ಇದಕ್ಕೆ ಅರ್ಜೆಂಟ್. ನೋಡಿ ಇಲ್ಲಿ ಇತ್ತಲ್ವಾ ಇದು ಎ ಅಂತಿದೆ ಅಲ್ವಾ ಇದು, ಹೌದಾ? ಇಲ್ಲ ಪ್ರಾಬ್ಲಮ್ ಇದೆಯಲ್ಲ ಇಲ್ಲಿ. ಇದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟು? ಇದಕ್ಕೆ 2 3 1 4 1 4. ಅಂದ್ರೆ ಎಷ್ಟಾಯ್ತು ಇಲ್ಲಿಗ? 8 minus 3. Minus 3. 8 minus 3. 5. 5. ಈಗ ಇದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟು? 5. ಇದೆಷ್ಟಾಗತ್ತೆ? 8 ಮೈನಸ್ 1 ಇಂಟು ಮೈನಸ್ 3. 3. 5. 8 minus 3, 5. ಎರಡು ಸೇಮ್ ಆಗತ್ತಲ್ವಾ? Yes. ಹಾ. ಆದ್ರೆ 3x3 ಗೆ ಬೇರೆ ಇರುತ್ತೆ ಆಯ್ತಾ? Yes, sir. ಓಕೆ. ಈಗ ಓಕೆ, ಇದು ಅರ್ಥ ಆಗಿದೆ ಅಲ್ವಾ? ಇಫ್ ಎ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಆಫ್ ಆರ್ಡರ್ ಎನ್, ಎನ್ ಅಂದ್ರೆ ಎಷ್ಟು ಬೇಕಾದ್ರೂ ಇರ್ಬೋದು. ಡಿಟರ್ಮಿನೆಂಟ್ ಅಂದ್ರೆ ಟು ದ ಪವರ್ n ಮೈನಸ್ 1. ಡಿಟರ್ಮಿನೆಂಟ್ ಆಫ್ ಎ ಬಿ ಅಂದ್ರೆ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ.
ಈಗ ಒಂದು ಥಿಯರಮ್ ಅನ್ನು ಕೊಟ್ಟಿರ್ತಾರೆ. ಇದು ಒಂದೇ ಒಂದು ಥಿಯರಮ್ ಇರೋದು. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಬೇರೆ ಬಂದಿದೆ. ಎ ಸ್ಕ್ವೇರ್ ಮೆಟ್ರಿಕ್ ಇನ್ವರ್ಟಿಬಲ್. ಇನ್ವರ್ಟಿಬಲ್ ಡೆಫಿನೇಷನ್ ಹಿಂದೆ ಹೇಳಿದ್ದೆ ನಾನು. ಇಫ್ ಅಂಡ್ ಓನ್ಲಿ ಇಫ್ ಎ ಈಸ್ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್. ಅದ ಅರ್ಥ ಏನ್ ಗೊತ್ತಾ? ಎ ಸ್ಕ್ವೇರ್ ಮೆಟ್ರಿಕ್ಸ್ ಎ ಅನ್ನೋದು ಇನ್ವರ್ಟಿಬಲ್ ಆದ್ರೆ, ಇಫ್ ಎ ಈಸ್ ಇನ್ವರ್ಟಿಬಲ್ ದೆನ್ ಎ ಈಸ್ ನಾನ್ ಸಿಂಗ್ಯುಲರ್. ಎ ಈಸ್ ನಾನ್ ಸಿಂಗ್ಯುಲರ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಈಗ ಇದ್ರ ಉಲ್ಟಾ ಅಂತ ಹೇಳಿದ್ರೆ ಎ ನಾನ್ ಸಿಂಗ್ಯುಲರ್ ಆದ್ರೆ ಎ ಇನ್ವರ್ಟಿಬಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ವರ್ಟಿಬಲ್ ಡೆಫಿನಿಷನ್ ಏನು ಅಂತ ಕೇಳಿದ್ರೆ, ಎ ಅನ್ನೋದು ಒಂದು ಸ್ಕ್ವೇರ್ ಮೆಟ್ರಿಕ್ಸ್ ಇದೆ ಅನ್ಕೊಂಡ್ಬಿಡೋಣ. ದೆನ್ ದೇರ್ ಎಕ್ಸಿಸ್ಟ್ ಎ ಮೆಟ್ರಿಕ್ಸ್ ಬಿ ಆಫ್ ದ ಸೇಮ್ ಆರ್ಡರ್ ಸಚ್ ದಟ್ ಎ ಬಿ is same as BA, this is equal to I. Then we say that A is invertible. A ಏನಂತ ಕರಿತೀವಿ? Invertible. And also A inverse is nothing but B. B is same as A inverse. ಇದು ಡೆಫಿನಿಷನ್ ನಮ್ದು. ಗೊತ್ತಾಗಿದ್ಯಾ? ಈಗ ಜ್ಞಾಪಕ ಇಟ್ಕೊಳ್ಳಿ. ಏನ್ ಪ್ರೂವ್ ಮಾಡ್ತೀವಿ ಅಂದ್ರೆ ಫಸ್ಟ್ ಏನ್ ತಗೋತೀವಿ? ಲೆಟ್ ಎ ಬಿ ಇನ್ವರ್ಟಿಬಲ್ ಮೆಟ್ರಿಕ್ಸ್ ಆಫ್ ಆರ್ಡರ್ ಎನ್ ಅಂತ ತಗೊಳ್ಳೋಣ. ಐ ಬಿ ದ ಐಡೆಂಟಿಟಿ ಮೆಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್. ಎ ಇನ್ವರ್ಟಿಬಲ್ ಆಗಿದೆ ಅಂತ ಹೇಳಿದಾಗ ದೇರ್ ಎಕ್ಸಿಸ್ಟ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಬಿ ಆಫ್ ಸೇಮ್ ಆರ್ಡರ್ ಸಚ್ ದಟ್ ಎ ಬಿ ಈಕ್ವಲ್ಸ್ ಬಿ ಎ ಈಕ್ವಲ್ಸ್ ಐ. ದಿಸ್ ಇಸ್ ದ ಡೆಫಿನಿಷನ್. ಓಕೆ, ಎ ಏನಾದ್ರು ಇನ್ವರ್ಟಿಬಲ್ ಆಗಿದೆ ಅಂತ ಹೇಳಿದರೆ ಜ್ಞಾಪಕ ಇಟ್ಕೊಳ್ಳಿ, ಬಿ ಅನ್ನೋ ಒಂದು ಮೆಟ್ರಿಕ್ಸ್ ಎಕ್ಸಿಸ್ಟ್ ಆಗಿರುತ್ತೆ. ಎ ಮತ್ತೆ ಬಿ ಮಲ್ಟಿಪ್ಲೈ ಮಾಡಿದಾಗ ಐ ಬಂದಿರುತ್ತೆ. ಅರ್ಥ ಆಗಿದೆಯಾ ನಿಮಗೆ? ಗೊತ್ತಾಗಿದೆ ಅಲ್ವಾ? ಈಗ ನಾನು ಏನ್ ಪ್ರೂವ್ ಮಾಡಕ್ ಹೊರಟಬೇಕು ಗೊತ್ತಾ? ಎ ಬಿ ಈಕ್ವಲ್ಸ್ ಬಿ ಎ ಈಕ್ವಲ್ಸ್ ಐ ಆದಾಗ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡ್ಬೇಕೀಗ. ಗೊತ್ತಾಗಿದೆ ಅಲ್ವಾ? ನಾಟ್ ಈಕ್ವಲ್ ಟು 0 ಆದ್ರೆ ನಾನ್ ಸಿಂಗ್ಯುಲರ್ ಆಗಿರುತ್ತೆ. ಈಗ ಇದು ತಗೊಳ್ಳೋಣ. ಅವ್ರು ಏನ್ ಕೊಟ್ಟಿದಾರಪ್ಪ? ಎ ಬಿ ಈಕ್ವಲ್ಸ್ ಐ ಅಂತ ಕೊಟ್ಟಿದಾರಲ್ವಾ? ಹೌದಾ? ಅದಕ್ಕೆ ಎರಡೂ ಕಡೆ ಡಿಟರ್ಮಿನೆಂಟ್ ಅಪ್ಲೈ ಮಾಡಿ. ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ ಐ ಆಗತ್ತೆ. ಈಗ ಡಿಟರ್ಮಿನೆಂಟ್ ಆಫ್ ಎ ಬಿ ಮೇಲೆ ಹೇಳಿದ್ದೆ ಏನ್ ಹೇಳಿ? ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಈಕ್ವಲ್ಸ್. ಈಗ ವಾಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಐ ಅಂದ್ರೆ 1 ಯಾವಾಗ್ಲೂ. ಈಗ ನೋಡಿ, ಈಗ 1 0 0 1 ಇದಕ್ಕೆ ವ್ಯಾಲ್ಯೂ ಎಷ್ಟು? 1 ಅಲ್ವಾ? ಹಾಗೆ 3 × 3 ಇದ್ರೂ 1 ಇರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಏನ್ ಬಂತಿಲ್ಲಿ? 1 ಬಂದಿದೆ ಅಲ್ವಾ? ಹೌದ್ ತಾನೆ? ಸೊ ಇಲ್ಲಿ 1 ಬಂದಿದೆ. ಕೇಳಿಸ್ತಿದ್ಯಾ? ಇವೆರಡು ಪ್ರಾಡಕ್ಟ್ 1 ಬಂದಿದೆ ಅಂದ್ರೆ ಕ್ಲಿಯರ್ಲಿ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಅಲ್ವಾ? ಯಾಕೆ? ಈಗ ಎರಡು ನಂಬರ್ ಗುಣಿಸ್ತೀನಪ್ಪ. ಏನದು? ಎ ಇಂಟು ಬಿ 1 ಆಗಿದೆ ಅಂದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು 0 ಆಗಕ್ಕೆ ಸಾಧ್ಯನಾ? ಅಕಸ್ಮಾತ್ ಎ 0 ಆಗ್ಬಿಟ್ರೆ ಏನಾಗ್ಬಿಡತ್ತೆ? 0 ಇಂಟು ಬಿ ಏನಾಯ್ತು? 0 ಆಗ್ಬಿಡುತ್ತೆ. 1 ಬರದೇ ಇಲ್ಲ ಯಾವ ಕಾರಣಕ್ಕೂ. ಆದ್ರಿಂದ ಎ ಇಂಟು ಬಿ ಅಥವಾ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ 1 ಆಗಿದೆ ಅಂದ್ರೆ ಡಿಟರ್ಮಿನೆಂಟ್ ಎ ಕೆನಾಟ್ ಬಿ 0. ಸೊ ಎ ಈಸ್ ನಾನ್ ಸಿಂಗ್ಯುಲರ್. ಪ್ರೂಫ್ ಬಂತಲ್ಲ ಈಗ ನಮಗೆ? ಗೊತ್ತಾಗಿದೆ ತಾನೆ? ಇದು ಒಂದಾಯ್ತು. ಈಗ ಇದು ರಿವರ್ಸ್ ಕೇಸು ಇದೆ, ಇನ್ನೊಂದಿದೆ. ಏನ್ ಗೊತ್ತಾ? ಎ ಈಸ್ ನಾನ್ ಸಿಂಗ್ಯುಲರ್ ಅಂತ ತಗೊಳ್ಬೇಕು ನಾವು. ತಗೊಂಡು ನಾವ್ ಏನಂತ ಪ್ರೂವ್ ಮಾಡ್ಬೇಕು? ಎ ಬಿ ಈಕ್ವಲ್ಸ್ ಬಿ ಎ ಈಕ್ವಲ್ಸ್ ಐ ಅಂತ ಪ್ರೂವ್ ಮಾಡ್ಬೇಕು. ಫಸ್ಟ್ ತಗೊಳ್ಳೋಣ. ಲೆಟ್ ಎ ಬಿ ನಾನ್ ಸಿಂಗ್ಯುಲರ್. ನಾನ್ ಸಿಂಗ್ಯುಲರ್ ಮೀನ್ಸ್ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇದು ನಾವು ಒಂದು ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ಪ್ರೂವ್ ಮಾಡಿದೀವಲ್ವಾ? ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ಸ್ ಅಡ್ಜಾಯಿಂಟ್ ಎ ಇಂಟು ಎ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಪ್ರೂವ್ ಮಾಡಿದೀವಿ. ಇಲ್ಲಿ ಜ್ಞಾಪಕ ಇದೆಯಾ ನಿಮ್ಗೆ? ಇಲ್ಲಿ ನೋಡಿ, ಇಲ್ಲಿ ಮಾಡಿದೀವಿ ನೋಡಿ. ಹೌದಾ? ಈ ರಿಸಲ್ಟ್ ತಗೋತೀವಿ ನಾವು ಇಲ್ಲಿ. ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಇದನ್ನ ತಗೊಂಡಿದ್ದೀನಿ. ಈಗ ಎರಡೂ ಕಡೆ ಇದನ್ನ 1 ಡಿಟರ್ಮಿನೆಂಟ್ ಆಫ್ ಎ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಇದೊಂದು ನಂಬರ್. ಇದು ಡಿಟರ್ಮಿನೆಂಟ್ ಆಫ್ ಎ ಈಸ್ ಎ ನಂಬರ್. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಈ ಎರಡೂ ಕಡೆ ಯಾವ್ದನ್ನ 1 ಡಿಟರ್ಮಿನೆಂಟ್ ಆಫ್ ಎ ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಅರ್ಥ ಆಗಿದ್ಯಾ ನಿಮ್ಗೆ ಏನಾದ್ರು? ಗೊತ್ತಾಗಿದ್ಯಾ? ಇಲ್ಲಿ ನೋಡಿ, ಇದು ಇಷ್ಟೇ ತೋರಿಸ್ತೀನಿ ನೋಡಿ. ಎ ಇಂಟು ಅಡ್ಜಾಯಿಂಟ್ ಎ ದಿಸ್ ಈಸ್ ಡಿವೈಡೆಡ್ ಬೈ ಅಂದ್ರೆ 1 ಹಾಕೋಬಹುದಲ್ವ ನಾನು? 1 ಡಿಟರ್ಮಿನೆಂಟ್ ಎ. ಇದನ್ನು ಅಷ್ಟೇ ಮಾಡ್ತೀನಿ. ದಿಸ್ ಈಸ್ ಈಕ್ವಲ್ ಟು
1 by determinant A into adjoint A. This is equal to ಇಲ್ಲಿ determinant of A into I ಇದು divided by determinant of A ಮಾಡಿದ್ರೆ ಇವೆರಡು ಏನಾಗತ್ತೆ? ಕ್ಯಾನ್ಸಲ್ ಆಗತ್ತಲ್ವಾ ಇದು? ಇದಿಷ್ಟು ಈ ಮೂರನ್ನು ಇದು 1 ಇದು 2 ಇದು 3 ಇವು ಮೂರನ್ನು ಯಾವ್ದಿಂದ ಡಿವೈಡ್ ಮಾಡಿದೀನಿ? 1 by determinant. 1 by n ಬರೀ ಡಿಟರ್ಮಿನೆಂಟ್ ಎ ಇಂದ ಡಿವೈಡ್ ಮಾಡಿದೀನಿ. ಓಕೆ ಆಯ್ತಾ? ಈಗ ಏನಾಗಿದೆ ನೋಡಿ, ರೈಟ್ ಸೈಡ್ ಅಲ್ಲಿ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? ಬರೀ ಐ ಬರುತ್ತೆ, ಹೌದಾ? ಇಲ್ಲಿ ಏನ್ ಮಾಡ್ತೀನಿ, ಇದಿಷ್ಟಕ್ಕೂ 1 by determinant A into adjoint A ಗೆ B ಅಂತ ತಗೊಳ್ಳಿ. ಅವಾಗ A into B ಈಕ್ವಲ್ಸ್ ಇದು B ಆಗಿದೆ ಅಲ್ವಾ? B into A ಈಕ್ವಲ್ಸ್ I ಬಂತಲ್ವಾ? ಈಗ ನಮಗೆ ಬಂದಿದೆ ಅಲ್ವಾ ಪ್ರೂಫು? ಈಗ B ಅಂತ ಹೇಳಿದ್ರೆ ಏನು? 1 by determinant A into adjoint A. ಆಕ್ಚುಲಿ ನಮಗೆ B ಅಂತ ಹೇಳಿದ್ರೆ ಏನು? A ಇನ್ವರ್ಸ್ ಅಲ್ವಾ? ಸೊ A ಇನ್ವರ್ಸ್ ಈಕ್ವಲ್ಸ್ ಇಂಪಾರ್ಟೆಂಟ್ 1 by determinant A into adjoint A. ಆಕ್ಚುಲಿ ನಮಗೆ B ಅಂತ ಹೇಳಿದ್ರೆ ಏನು? ಆಕ್ಚುಲಿ A ಇನ್ವರ್ಸ್. ಇಲ್ಲಿ B ವ್ಯಾಲ್ಯೂ ಏನ್ ಬಂದಿದೆ? 1 by determinant A into adjoint A. ಇಷ್ಟೇ ಇದ್ರ ಪ್ರೂಫ್. ಈಗ ಇಲ್ಲಿ ಇದು ಒಂದು ಕೇಳ್ತೀನಿ, ಇದು ಹಿಂಗ್ ಡಿವೈಡ್ ಮಾಡಿದೀವಲ್ಲ, ಇಲ್ಲಿ ಯಾವ್ದಿಂದ ಡಿವೈಡ್ ಮಾಡಿದೀವಿ? ಡಿಟರ್ಮಿನೆಂಟ್ ಆಫ್ ಎ ಇಂದ. ಹೌದು. ಹಾಗಾದ್ರೆ ಈ ಡಿಟರ್ಮಿನೆಂಟ್ ಆಫ್ ಎ ಇಂದ ನಾವು ಡಿವೈಡ್ ಮಾಡ್ಬೇಕಾದ್ರೆ ಒಂದ್ ಕಂಡೀಷನ್ ಇದೆ. ಯಾವ ಕಂಡೀಷನ್? ಸುಮ್ನೆ ಡಿವೈಡ್ ಮಾಡ್ಬಿಡ್ಬೋದಾ ನಾವು? No, sir. ಕಂಡೀಷನ್ ಏನು? ಏನ್ ಕಂಡೀಷನ್ ಡಿವೈಡ್ ಮಾಡಕ್ಕೆ? ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಕೇಳಿಸ್ತಾ ಇಲ್ಲ? ಎಲ್ರಿಗೂ ಬ್ರೇಕ್ ಆಗ್ತಿದ್ಯಾ? No, sir, ಕೇಳಿಸ್ತಾ ಇದೆ. ನೋಡಿ ನಿಮ್ ನೆಟ್ ಒಂಚೂರು ಸರಿಯಾಗಿ ನೋಡ್ಕೊಳ್ಳಿ. ಹೇಳಿ ಈಗ. ಇಷ್ಟೇ ನಾನು ಹೇಳ್ತೀನಿ ಕೇಳಿ. ಇಲ್ಲಿ ಯಾವುದೇ ಒಂದು ಇದನ್ನ ಡಿಟರ್ಮಿನೆಂಟ್ ಎ ಇಂದ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು 0 ಆಗಿರಬಾರ್ದು. ಅರ್ಥ ಆಗ್ತಿದ್ಯಾ? ಏನಾಗಿರ್ಬಾರ್ದು? ಈಗ ಹೀಗಿದೆ ನೋಡಿ, ಎ ಈಕ್ವಲ್ಸ್ ಬಿ ಇದೆ, ಎರಡು ಕಡೆಯಿಂದ 0 ಮಾಡಿದ್ರೆ ಏನಾಗ್ಬಿಡುತ್ತೆ? ಡಿವೈಡೆಡ್ ಬೈ 0 ಮಾಡಿದ್ರೆ ಎ ಬೈ 0 ಏನಾಯ್ತಿದೆ? ನಾಟ್ ಡಿಫೈನ್ಡ್ ಆಗ್ಬಿಡುತ್ತಲ್ವಾ? ಅದರಿಂದ ಯಾವುದೇ ಒಂದು ನಂಬರ್ನ ಎರಡೂ ಕಡೆ ಡಿವೈಡ್ ಮಾಡ್ಬೇಕಾದ್ರೆ ಅದು ಏನ್ ಆಗಿರ್ಬಾರ್ದು? ಇಟ್ ಶುಡ್ ನಾಟ್ ಬಿ 0. ಅದಕ್ಕೋಸ್ಕರನೇ ಇಲ್ಲಿ ಏನಾಗಿದೆ? ನಾನ್ ಸಿಂಗ್ಯುಲರ್ ತಗೊಂಡಿದೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಆಗಿರೋದ್ರಿಂದನೇ ನಾ ಇದನ್ನ ಡಿವೈಡ್ ಮಾಡ್ತಾ ಇದ್ದೀನಿ ಎರಡೂ ಕಡೆ. ಗೊತ್ತಾಗಿದೆ ಅಲ್ವಾ? ಹಾಗೆ ಸುಮ್ನೆ ನಾನು ಡಿವೈಡ್ ಮಾಡಕ್ಕೆ ಬರೋದಿಲ್ಲ. ನಾಟ್ ಈಕ್ವಲ್ ಟು 0 ಇರೋದ್ರಿಂದ ಡಿವೈಡ್ ಮಾಡ್ಕೊತೀನಿ. ಇದು ಅರ್ಥ ಆಗಿದೆ? ಏನಾದ್ರು ಡೌಟ್ ಇದೆಯಾ ನಿಮ್ಗೆ? No, sir. ನೋ ಸರ್. ಇದಿಷ್ಟು ಸಮರೈಸ್ ಮಾಡಿ ಹೇಳ್ತೀನಿ ನೋಡ್ಬಿಡು ಒಂದ್ಸಲ. ಫಸ್ಟ್ ನಾನು ಏನ್ ತಗೊಳ್ಬೇಕು ಗೊತ್ತಾ? ಎ ಬಿ ಈಕ್ವಲ್ಸ್ ಬಿ ಎ ಈಕ್ವಲ್ಸ್ ಐ ಅಂತ ತಗೊಂಡು ನಾನು ಏನ್ ಪ್ರೂವ್ ಮಾಡಬೇಕು? ಪ್ರೂವ್ ದಟ್ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಕೇಸ್ ಇದು. ಓಕೆ. ಸೆಕೆಂಡ್ ಕೇಸಲ್ಲಿ ಏನ್ ತಗೊಬೇಕು ಗೊತ್ತಾ? ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಅಂತ ತಗೊಂಡು ವಿ ಹ್ಯಾವ್ ಟು ಪ್ರೂವ್ ದಟ್ ಎ ಬಿ ಈಕ್ವಲ್ಸ್ ಬಿ ಎ ಈಕ್ವಲ್ಸ್ ಐ ಅಂತ ಪ್ರೂವ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಈಗ ಇದನ್ನ ಪ್ರೂವ್ ಮಾಡೋದು ಮೊದಲನೇ ಪ್ರೂವ್ ಮಾಡೋದು ಸುಲಭ. ಇದು ಎ ಬಿ ಈಕ್ವಲ್ಸ್ ಬಿ ಎ ಈಕ್ವಲ್ಸ್ ಐ ಅಂತ ಇದೆಯಲ್ಲ, ಇಲ್ಲೇ ಒಂದ್ ಲೈನ್ ಅಲ್ಲಿ ಪ್ರೂವ್ ಮಾಡಬಹುದು. ಈಗ ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ ಐ ಆಗ್ಬಿಡತ್ತೆ. ಡಿಟರ್ಮಿನೆಂಟ್ ಆಫ್ ಎ ಬಿ ಅಂದ್ರೆ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಈಕ್ವಲ್ಸ್ ಇದು 1. ಇದ್ರ ವ್ಯಾಲ್ಯೂ 1 ಇರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ ಅಂದ್ರೆ ಅರ್ಥ ಡಿಟರ್ಮಿನೆಂಟ್ ಆಫ್ ಎ 0 ಆಗಿರೋದೇ ಇಲ್ಲ ಅಂತ ಅರ್ಥ. ಗೊತ್ತಾಗ್ತಿದ್ಯಾ? ಆದ್ರಿಂದ ಮೊದಲನೇ ಪ್ರೂಫ್ ಕಂಪ್ಲೀಟ್ ಆಗ್ಬಿಡುತ್ತೆ. ಈ ಎರಡನೇ ಪ್ರೂಫ್ ಇದನ್ನ ತಗೊಂಡಿದ್ದೀನಿ. ಈಗ ಒಂದು ಡೆಫಿನೇಷನ್ ನಮ್ಗೆಲ್ಲರಿಗೂ ಗೊತ್ತಿದೆ. ಎ ಇಂಟು adjoint A equals adjoint A into A equals determinant of A into I. ಇದಿಷ್ಟು ಎಲ್ಲದನ್ನು ಡಿವೈಡ್ ಥ್ರೂಔಟ್ ಬೈ ಡಿಟರ್ಮಿನೆಂಟ್ ಎ ಮಾಡ್ಕೋತೀನಿ. ಗೊತ್ತಾಗ್ತಿದ್ಯಾ? ಹಾಗೆ ಮಾಡಿದಾಗ ಇಲ್ಲೇನಾಗತ್ತೆ? ಇಲ್ಲಿ ಎ ಎಲ್ಲೆಲ್ಲಿ ಬರ್ಕೋಬೇಕು? ಎ ಇಂಟು 1 by determinant A
ಇಂಟು ಅಡ್ಜಾಯಿಂಟ್ ಇದನ್ನ ಅಸೋಸಿಯೇಟಿವ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇದೇನಿಲ್ಲ. ದಿಸ್ ಈಕ್ವಲ್ಸ್ adjoint A into 1 by determinant A into A. ಇಲ್ಲಿ ಡಿವೈಡ್ ಮಾಡಿದಾಗ ಕ್ಯಾನ್ಸಲ್ ಆಗಿ ಬರೀ ಏನ್ ಬಂದಿರುತ್ತೆ, ಐ ಬಂದಿರುತ್ತೆ. ಇಲ್ಲಿ ಎ ಆಯ್ತಲ್ಲ, ಇದಕ್ಕೆ ಬಿ ಬರಿತೀನಿ, ಇಲ್ಲಿ ಬಿ ಬರಿತೀನಿ, ಎ ಬರಿತೀನಿ, ಐ ಬರಿತೀನಿ. ಬಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ದಿಸ್ ಈಸ್ 1 by determinant A into adjoint A ಅಂತ ಇದೆ. ಸೊ ವಿಚ್ ಈಸ್ ಸೇಮ್ ಆಸ್ ಎ ಇನ್ವರ್ಸ್ ಅಂತ. ಗೊತ್ತಾಗಿದ್ಯಾ? ಇದರ ಪ್ರೂಫ್ ಗೊತ್ತಾಗಿದ್ಯಾ ಮಕ್ಕಳ? ಇದು ಗೊತ್ತಾಗಿದ್ಯಾ? ಇದು ನಿಮ್ಗೆ ಏನ್ ತುಂಬಾ ಏನ್ ಎಕ್ಸಾಮಿನೇಷನ್ ಏನ್ ಕೇಳೋದಿಲ್ಲ. ಅಕಸ್ಮಾತ್ ನೀವು ಸ್ವಲ್ಪ ಇದು ಲಾಜಿಕ್ ತಿಳ್ಕೊಂಡಿರ್ಬೇಕಷ್ಟೇ. ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. ಈಗ ಒಂದು ಪ್ರಾಬ್ಲಮ್ ನಿಮಗೆ ಹೇಳ್ಕೊಡ್ತೀನಿ ಶಾರ್ಟ್ ಕಟ್ ಮೆಥಡ್ ಅಲ್ಲಿ. ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಪ್ರಾಬ್ಲಮ್ ಹೆಂಗ್ ಬಂತು ಅಂತ ನೀವು ಯೋಚನೆ ಮಾಡ್ಕೊಂಡಿರ್ಬೇಕು. ಮಾಡಿರ್ತೀರಾ? ಓಕೆ. ಇದನ್ನ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ನಾವು ಅಡ್ಜಾಯಿಂಟ್ ಅಥವಾ ಕೋ ಫ್ಯಾಕ್ಟರ್ ಕಂಡುಹಿಡಿಯೋ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಇಫ್ ಎ ಈಕ್ವಲ್ಸ್ ಇದನ್ನ ಮೆಟ್ರಿಕ್ಸ್ ಇದೆ. ಓಕೆ, ಎ ಈಕ್ವಲ್ಸ್ 1 3 3 1 4 3. ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ದಿಸ್ ಈ 5 ಮಾರ್ಕ್ ಕ್ವಶನ್. ಮುಂದೆಲ್ಲ ಬರುತ್ತೆ ಇದನ್ನ ಕಂಡುಹಿಡಿಯಕ್ಕೆ. ಒಂದು ಈ ತರದೊಂದು ನಿಮ್ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಈ ತರದೊಂದು 10 ಪ್ರಾಬ್ಲಮ್ ಅಂತೂ ಮಾಡೇ ಮಾಡ್ತೀವಿ ನಾವು ಮಿನಿಮಮ್. ನೋಡಿ, ಎ ಈಕ್ವಲ್ಸ್ ಈ ಮೆಟ್ರಿಕ್ಸ್, ದೆನ್ ವೆರಿಫೈ ದಟ್ ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಅಂಡ್ ಆಲ್ಸೋ ಫೈಂಡ್ ಎ ಇನ್ವರ್ಸ್. ಇಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಳಿ, ಎ ಇನ್ವರ್ಸ್ ನಾವು ಅವಾಗ ಮಾಡಿದ್ವಿ, ನಾವು ಮರಿಬಾರ್ದು ಈ ಫಾರ್ಮುಲಾನ. ಇದು ಎ ಇನ್ವರ್ಸ್. ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ಸ್ ಇದನ್ನ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಇದು ಶಾರ್ಟ್ ಕಟ್ ಮೆಥಡ್. ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ನಾವು ಹಿಂದೆ ಏನ್ ಮಾಡ್ತಿದ್ವಿ ಗೊತ್ತಾ? ಇದಕ್ಕೆ ರೋ ಕಾಲಮ್ ಎಲ್ಲ ತೆಗೆದು ಏನೋ ಮಾಡ್ಕೋತಾ ಇದ್ವಲ್ಲ. ಈಗ ಇದೊಂದು ಶಾರ್ಟ್ ಕಟ್ ಮೆಥಡ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫಸ್ಟ್ ರೋ ನಲ್ಲಿ ಏನಿದೆ ಎಲಿಮೆಂಟ್? ಇಲ್ಲಿ 1 3 3 ಅಲ್ವಾ? ಈಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಏನ್ ಬರಿಬೇಕು ಗೊತ್ತಾ? 1 3 3 ಬರೆದು ಮತ್ತೆ ಫಸ್ಟ್ 2 ಎಲಿಮೆಂಟ್ ಮತ್ತೆ ರಿಪೀಟ್ ಮಾಡ್ಬೇಕು. ಫಸ್ಟ್ 2 ಎಲಿಮೆಂಟ್ ಯಾವುದು? 1 3 ಹಂಗ್ ಮಾಡ್ಬೇಕು. ಆಮೇಲೆ ಹೇಳ್ತೀನಿ ನಿಮ್ಗೆ ಏನು ಅಂತ. ಈ ಸೆಕೆಂಡ್ ರೋ ಇದೆಯಲ್ಲ, 1 4 3 ಮತ್ತೆ 1 4 ರಿಪೀಟ್ ಮಾಡ್ಬೇಕು. ಗೊತ್ತಾಗಿದ್ಯಾ? 1 3 ಮತ್ತೆ ಥರ್ಡ್ ರೋ 1 ಇಲ್ಲಿ ಇದೆಯಲ್ಲ, ಥರ್ಡ್ ರೋ ಇದು 1 3 4 ಮತ್ತೆ 1 3 ರಿಪೀಟ್ ಮಾಡ್ಬೇಕು. ಇದಿಷ್ಟ ಆದ್ಮೇಲೆ ಹೇಳ್ತೀನಿ ಕೇಳಿ. ಈ ಫಸ್ಟ್ 2 ರೋ ಬರ್ದಿದ್ರಲ್ಲ ಇಲ್ಲಿ, ಇವೆರಡು ಮತ್ತೆ ಬರ್ಕೋಬೇಕು. ಈಗ ಮತ್ತೆ ಬರ್ಕೋಬೇಕು. ಇದಾಯ್ತಲ್ವಾ? ಇದು ಬರ್ದ್ವಿ, ಇದು ಬರ್ದ್ವಿ, ಇದು ಬರ್ದ್ವಿ, ಮತ್ತೆ ವಾಪಸ್ ಇದು ಬರಿಬೇಕು. ಎರಡನ್ನ ಮಾತ್ರ, ಫಸ್ಟ್ ಎರಡನ್ನ. ಹಂಗೆ ಫಸ್ಟ್ ಎರಡನ್ನ ಬರೀದ್ರೆ ಹೆಂಗ್ ಬರೀತೀರಾ? 1 3 3 ಮತ್ತೆ ಇವೆರಡು ರಿಪೀಟ್. 1 4 3 1 4. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಫಸ್ಟ್ 1 3 3 1 3, ಆಮೇಲೆ 1 4 3 1 4, 1 3 4 1 3, ಮತ್ತೆ ವಾಪಸ್ 1 3 3 1 3 1 4 3 1 4. ಸರಿನಾ? ಗೊತ್ತಾಗಿದೆ ಅಲ್ವಾ? ಆಮೇಲೆ ಏನ್ ಹೇಳಿ? ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ. ಇದಾಯ್ತಲ್ವಾ? ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ರೋ ಬಂದಿದೆಯಲ್ಲ, ಇದನ್ನ ಕಾಟ್ ಹೊಡಿಬೇಕು. ಫಸ್ಟ್ ಕಾಲಮ್ ಬಂದಿದ್ದನ್ನ ಕಾಟ್ ಹೊಡಿಬೇಕು. ಯಾವುದೇ ಬಂದ್ರು ಕಾಟ್ ಹೊಡಿ, ಸ್ಟ್ರೈಕ್ ಆಫ್ ಬೇಡ. ಇದು ನನಗೆ ಅರ್ಥ ಆಗಿದ್ದೆ ನನಗೆ. ಗೊತ್ತಾಯ್ತು. ಈಗ ನೆಕ್ಸ್ಟ್ ಹೇಳ್ತೀನಿ, ಅದನ್ನ ಸ್ವಲ್ಪ ಒಂಚೂರು ಕೇರ್ಫುಲ್ ಆಗಿ ನೋಡ್ಕೋಬೇಕಾಯ್ತಾ? ಈಗ ನೋಡಿ, ಇಲ್ಲಿ ನೋಡಿ 1 2 3 4 ಇದೆ ಅಲ್ವಾ? ಈಗ ನೆಕ್ಸ್ಟ್ ಏನ್ ಗೊತ್ತಾ? ಈ 1 ಎಲಿಮೆಂಟ್ ಕೋ ಫ್ಯಾಕ್ಟರ್ ಆಫ್ 1 ಬರಿಬೇಕು ತಾನೆ ಇದೀಗ ಎಲ್ಲದಕ್ಕೂ. ಕೋ ಫ್ಯಾಕ್ಟರ್ ಆಫ್ 1 ಬರಿಬೇಕಾದ್ರೆ ಇಲ್ಲೊಂದು ಈ ಫಸ್ಟ್ ಈ 4 ಡಿಟರ್ಮಿನೆಂಟ್ ಕಾಣ್ತಾ ಇದೆ ಅಲ್ಲಿ, 4 3 3 4 ಕಾಣಿಸ್ತಾ ಇದೆ ಎಲ್ಲರಿಗೂ? ಗೊತ್ತಾಗ್ತಿದ್ಯಾ? 4 3 3 4 ಅಂತ ಬರ್ಕೊಳ್ಳಿ. ಇದಕ್ಕೆ ಡಿಟರ್ಮಿನೆಂಟ್ ಪ್ಲಸ್ ಮೈನಸ್ ಏನು ಬೇಡ ಇಲ್ಲಿ. ಅರ್ಥ ಆಗ್ತಿದ್ಯಾ? 4 into 4 16 minus 3 into 3 9. 16 minus 9 ಎಷ್ಟು? 7. ಆಮೇಲೆ ನೆಕ್ಸ್ಟ್ ಹೇಳ್ತೀನಿ ಕೇಳಿ. ನೆಕ್ಸ್ಟ್ ಕೋ ಫ್ಯಾಕ್ಟರ್ ಆಫ್ ಯಾವ್ದು ಬರಿಬೇಕು? 3.
3 ಬರೀ ನೋಡಿ ಇಲ್ಲಿ 4 3 3 4 ತಗೊಂಡೇವಲ್ವಾ, ಹೌದಾ? Yes, ಈ sir. 4 3 ಬಿಟ್ಬಿಟ್ಟು 3 ಇಂದ ಮುಂದೆ ಬನ್ನಿ. ಈಗ 3 1 4 1 ತಗೋಬೇಕು. ಗೊತ್ತಾಗಿದ್ಯಾ? Yes, sir. 4 3 3 4 ಆದ್ಮೇಲೆ 3 1 4 1. ಗೊತ್ತಾಗಿದೆಯಪ್ಪ? ಹಾ, ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು? 3 - 4 -1 ಆಯ್ತು. ನೆಕ್ಸ್ಟ್ ಎಲಿಮೆಂಟ್ ಯಾವ್ದಿದೆ ಇಲ್ಲಿ? 3 ಇದೆ. ಕೋಫ್ಯಾಕ್ಟರ್ ಆಫ್ 3 ನೋಡಿ, 4 3 3 4 ಆಯ್ತು, 3 1 4 1 ಆಯ್ತು. ನೆಕ್ಸ್ಟ್ ಯಾವ್ದು? 1 4 1 3 ಬರಿಬೇಕು. 1 3. ನೋಡಿ 1 4 1 3 ಅಂದ್ರೆ 1 × 3 3 -1 × 4 4, 3 - 4 ಅಂದ್ರೆ -1. ಸರಿನಾ? ಈಗ ನೆಕ್ಸ್ಟ್ ಎರಡನೇ ರೋ ಬಂದಿದ್ದೀನಿ ನೋಡಿ, ಕೋಫ್ಯಾಕ್ಟರ್ ಆಫ್ 1 ಇದು. ಈಗ ಇದ್ರದ್ದೆಲ್ಲ ಮುಗಿತಲ್ವಾ ಇದು? ಇದ್ರ ಕೆಳಗಡೆ ಬರೋಣ. ಕೆಳಗಡೆ ಬರ್ಬೇಕು ತಾನೆ ಈಗ ನಾನು. ಕೆಳಗೆ ಬಂದಾಗಿ ನೋಡಿ ಇಲ್ಲಿ 3 ಅಲ್ಲಲ್ಲ 3 3 ಎಲ್ಲಿ ಹೋಗುತ್ತೆ ಇಲ್ಲಿ? 3 4 3 3 ಬರಿಬೇಕು. 3 4 3 3. ಗೊತ್ತಾಗ್ತಿದೆ ಯಾವ್ದ್ರದ್ದು ಕೋಫ್ಯಾಕ್ಟರ್? ಅದು ಕೋಫ್ಯಾಕ್ಟರ್ ಆಫ್ 1 ಅದು. 3 4 3 3 ಬರ್ದಿ ನೋಡಿ. 3 × 3 9 -12 ಅಂದ್ರೆ -3. ಕರೆಕ್ಟಾ? ಸರಿನಾ? ಈ ನೆಕ್ಸ್ಟ್ ಇಲ್ಲಿ ಬರ್ಬಿಡಿ. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 4 ಬರಿಬೇಕು. ಇದು ಪಕ್ಕಕ್ಕೆ ಬನ್ನಿ, ಪಕ್ಕಕ್ಕೆ. 4 1 3 1 ಕರೆಕ್ಟಾ? 4 1 3 1 ಇವೆರಡು 4 - 3 ಅಂದ್ರೆ 1 ಆಯ್ತು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 3 ಬರಿಬೇಕು. ಇದ್ರ ಪಕ್ಕಕ್ಕೆ ಬನ್ನಿ. 1 3 1 3 ಇಲ್ಲಿ 3 - 3 0 ಆಯ್ತು ಇದೀಗ. ಸರಿನಾ? ಈಗ ನೆಕ್ಸ್ಟ್ ಎಲಿಮೆಂಟ್ ಕೋಫ್ಯಾಕ್ಟರ್ ಆಫ್ ಅದ್ರ ಕೆಳಗಡೆ ಬರ್ಬೇಕಲ್ಲ, 1 ಇಂಚೂರು ಕೆಳಗೆ ಬರ್ಬೇಕು. ಇದು ಮುಗಿದ ತಕ್ಷಣ ಈ 3 ಮುಗಿತಲ್ಲ, ಕೆಳಗೆ ಬನ್ನಿ. 3 3 4 3 ಹೌದಾ? ಇದು 9 - 12 ಅಂದ್ರೆ -3. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 3 ಇದ್ರ ಪಕ್ಕಕ್ಕೆ ಬನ್ನಿ. 3 1 3 1 3 1 3. 3 - 3 0. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ಕೋಫ್ಯಾಕ್ಟರ್ ಆಫ್ 4 1 3 1 1 3 1 4. 1. ಅರ್ಥ ಆಗಿದೆಯಪ್ಪ? ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳ್ಕೊಂಬಿಡಿ. ಹೆಂಗ್ ಬರಿಬೇಕು ಅಂತ ನೋಡಿ. ಫಸ್ಟಿಗೆ ಈ ಎಲಿಮೆಂಟ್ ಹಿಂಗ್ ಇಲ್ಲಿ ಉದ್ದಕ್ಕೆ ಹೋಗ್ತಾ ಬರ್ತೀವಿ, ಇಲ್ಲೂ ಹಿಂಗ್ ಉದ್ದಕ್ಕೆ ಹೋಗ್ತಾ ಬರ್ತೀವಿ. 4 3 3 4 ಮೊದಲನೇದಕ್ಕೆ ಆಯ್ತಾ? ನೆಕ್ಸ್ಟ್ 3 1 4 1 ಎರಡನೇ ಎಲಿಮೆಂಟಿಗೆ. ನೆಕ್ಸ್ಟ್ 1 4 1 3 ಮೂರನೇ ಎಲಿಮೆಂಟಿಗೆ. ಈಗ ಕೆಳಗಡೆ ಬರ್ತೀವಿ. ಸೆಕೆಂಡ್ ರೋಗ್ ಬಂದ್ರೆ ಈ ಫಸ್ಟ್ ರೋ ಇಲ್ಲಿ ಬಿಟ್ಬಿಡ್ಬೇಕಿದೆ, ಇದು ಮುಗೀತಿದ್ದು ಆಯ್ತಾ? ನೆಕ್ಸ್ಟ್ ಕೆಳಗಡೆ 3 4 3 3 ಆಮೇಲೆ 4 1 3 1 ಆಮೇಲೆ 1 3 1 3 ಇದು ಮುಗೀತೀಗ. ಫಸ್ಟ್ ರೋ ಆದ್ಮೇಲೆ ಇದು ಮುಗೀತು, ಸೆಕೆಂಡ್ ರೋಗ್ ಮುಗೀತು. ಥರ್ಡ್ ರೋಗ್ ಬಂದ್ರೆ 3 3 4 3 3 1 3 1 1 3 1 4. ಇದೇನಾದ್ರು ಡೌಟ್ ಇದೆ ನಿಮಗೆ? No, sir. ಬರ್ಕೊಳ್ಳೋದು ಹೆಂಗೆ ಗೊತ್ತಿದೆ ಅಲ್ವಾ? Yes, sir. 1 3 3 ಹೇಗೆ? ಏನಾದ್ರು ಡೌಟ್ ಇದ್ರೆ ಕೇಳಿ. ಡೌಟ್ ಇದೆಯಾ? No, sir. ಓಕೆ, ಡೌಟ್ ಇಲ್ಲ ಸರ್ ಅಲ್ವಾ? ಇನ್ನೊಂದ್ಸರಿ ಮಾಡಿ ಸರ್. ಇನ್ನೊಂದ್ಸಲ ಹೇಳ್ತೀನಿ. ಸುಮ್ಮನೆ ಒಂದು ಬರಿತೀನಿ ಇಲ್ಲಿ, ಯಾವ್ದೋ ಒಂದು ಮೆಟ್ರಿಕ್ಸ್ ಬರಿತೀನಿ ಅಂತ ನೋಡ್ಕೊಂಡ್ಬಿಡೋಣ. ಓಕೆ, 2 1 ಇಲ್ಲಿ ಬರಿತೀನಿ ಅನ್ಕೊಂಡ್ಬಿಡೋಣ. ಸಪೋಸ್ ಲೆಟ್ ಅಸ್ ಟೇಕ್ ಒನ್ ಮೆಟ್ರಿಕ್ಸ್. 1 2 -4 3 6 8 1 5 3 ಹೀಗೊಂದು ಬರ್ದೆ ಅನ್ಕೊಂಡ್ಬಿಡೋಣ ಆಯ್ತಾ? ಇದಕ್ಕೆ ನಾನು ಕೋಫ್ಯಾಕ್ಟರ್ ಬರಿಬೇಕಾದ್ರೆ ಬರ್ಕೊಳ್ಳೋದು ಹೆಂಗ್ ಗೊತ್ತಾ? 1 1 2 4 1 2 -4 ಮತ್ತೆ 1 2 ಬರಿಬೇಕು. 1 -4. ಆಮೇಲೆ 3 3 6 6 6 8 8 3 3 6 6 1 1 5 5 3 3 1 1 5 ಮತ್ತೆ ಫಸ್ಟ್ ರಿಪೀಟ್ ಮಾಡಿ, ಮೊದಲನೇ ಮತ್ತೆ ರಿಪೀಟ್. 2 1 2 -4 1 1 1 2 3 3 6 8 3 6. 6. ಈಗ first ಇದನ್ನ ಡಿಲೀಟ್, first ಇದನ್ನ column. ಡಿಲೀಟ್. first column first. ಈಗ ಓಕೆ ಆಯ್ತು. ಓಕೆ, ಈಗ ಇಲ್ಲಿ ನೋಡಿ
cofactor of one ಮೊದಲನೇ ಎಲಿಮೆಂಟ್ ಇದೆಯಲ್ಲ 1 One. equals ಈ ಡಿಟರ್ಮಿನೆಂಟ್ 6853. ಇದು ಡಿಟರ್ಮಿನೆಂಟ್ 6853 ಈಗ ಎರಡನೇ ಎಲಿಮೆಂಟ್ಗೆ ಕೋಫ್ಯಾಕ್ಟರ್ ಆಫ್ 2 ಅಂತ ಹೇಳಿದ್ರೆ ಇದು ಬಿಟ್ಬಿಡಿ ಇದನ್ನ ತಗೋಬೇಕು 8331. ಇದನ್ನ ತಗೋಬೇಕು 8331 ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -4 ಇದೆಯಲ್ಲ ಅದಕ್ಕೆ ಇದು ತಗೋಬೇಕು 3615. ಆಯ್ತಲ್ವಾ ಈ ಕೆಳಗಡೆ ಬಂದಿದ್ದೀನಿ ಈಗ ಕೆಳಗಡೆ ಅಂದ್ರೆ 3 ಇದೆ ಅಲ್ವಾ ಈ ಕೋಫ್ಯಾಕ್ಟರ್ ಆಫ್ 3 ತಗೋಬೇಕಾದ್ರೆ ಈ ಕೆಳಗಡೆ ಬರ್ಬೇಕು ಇಲ್ಲಿ ಮುಗಿತಲ್ಲ ಇದು 532 minus 4. 532 -4 6 ಗೆ ಏನಾಗತ್ತೆ ಇದು 3 minus 4 1. ಈ 8 ಗೆ ಏನಾಗತ್ತೆ 1512. ಈ ಕೆಳಗಡೆಗೆ ಬರೋಣ ಮತ್ತೆ ಈ 1 ಗೆ ಏನಾಗತ್ತೆ ಇನ್ ಕೆಳಗೆ ಬರಬೇಕು 2 minus 468. 5 ಗೆ Minus 4183. ಲಾಸ್ಟ್ 3 ಗೆ 1236. ಓಕೆ ಅದು ಡಿಟರ್ಮಿನೆಂಟ್ ಬರೋದು ಬರಿಬೇಕು ಓಕೆ ಏನಾದ್ರು ಡೌಟ್ ಯಾಕೆ ಯಾರು ಡೌಟ್ ಕೇಳಿದ್ರಲ್ಲ ಗೊತ್ತಾಗಿದೆಯಾ ಈಗ ಎಸ್ ಸರ್ ಗೊತ್ತಾಯ್ತು. ಗೊತ್ತಾಯ್ತಪ್ಪ ಇದೂನು ಏನ್ ಗೊತ್ತಾ ಇದು ಆಕ್ಚುಲಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅದು ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಉದ್ದಕ್ಕೆ ದೊಡ್ಡಕ್ಕೆ ಮಾಡಿದಾರೆ ಅವರು ಅರ್ಥ ಆಗ್ತಿದ್ಯಾ ಇದು ಏನ್ ಗೊತ್ತಾ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಮಾಡುವಂತ ರೀತಿ ಇದು ಗೊತ್ತಾಗ್ತಿದ್ ತಾನೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ಹಿಂಗೆ ಅಂತ ಅವ್ರನ್ನ ತೋರ್ಸ್ಕೊಟ್ಟಿಲ್ಲ ಇದು ನನಗ್ ತಿಳಿದ ಮಟ್ಟಿಗೆ ನಿಮ್ಗೆ ಈಸಿ ಆಗತ್ತೆ ಯಾಕೆ ಈಸಿ ಆಗತ್ತೆ ಗೊತ್ತಾ ನಿಮ್ಗೆಲ್ಲ ಕೋಫ್ಯಾಕ್ಟರ್ ಬರೀರಿ ಅಂದ್ರೆ ನೀವೆಲ್ಲ ಒಂದು ಪ್ಲಸ್ ಮೈನಸ್ ಹಾಕಿ ಡಿಟರ್ಮಿನೆಂಟ್ ಹಾಕಿ ಮೈನಸ್ ಆಫ್ ಎಲ್ಲ ಹಾಕೊಂಡು ಎಲ್ಲ ತಪ್ಪು ಮಾಡ್ಬಿಡ್ತೀರಾ ನೀವಲ್ಲಿ ಆದ್ರಿಂದ ಇದು ಈಸಿ ಮೆಥಡ್ ಅಲ್ಲಿ ನಾವು ಹೇಳ್ತಿದೀವಿ ಗೊತ್ತಾಗಿದೆಯಪ್ಪ ನಿಮಗಿದ್ದು ಮನೆಗೆ ಹೋಗಿ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೋತಿರಲ್ಲ ನೆಕ್ಸ್ಟ್ ಏನ್ ಹೇಳಿ ಹೋಮ್ವರ್ಕಾ ಅಲ್ಲ ಇರ್ಲಿ ಕೊಡ್ತೀನಿ ಹೋಮ್ವರ್ಕ್ ಇವತ್ತು ಬೇಡ ನಾಳೆ ಕೊಡ್ತೀನಿ ಹೋಮ್ವರ್ಕ್ ನಿಮ್ಗೆ ಕೊಡ್ತಾ ಹೋದ್ರೆ ನಿಮ್ಗೆ ಇನ್ನು ಸಾಕು ಅಂತ ಹೇಳ್ತೀರಾ ಅಷ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಹೋಮ್ವರ್ಕ್ ಇನ್ನು ತುಂಬಾ ಇದಾವೆ ಕೊಡೋದಂತದ್ದು ಈ ಚಾಪ್ಟರ್ ಅಲ್ಲಿ ಗೊತ್ತಾಗ್ತಿದೆ ಇನ್ ಮುಂದೆಲ್ಲ ಏನ್ ಗೊತ್ತಾ ಈ ಅರ್ಜೆಂಟ್ ಕಂಡುಹಿಡಿಯೋದನ್ನ ನಾವು ಈಸಿಯಾಗಿ ನಾವು ಮಾಡ್ಕೋತಾ ಬರ್ಬೇಕು ಮುಂದೆ ಇನ್ನೆಲ್ಲ ನೆಕ್ಸ್ಟ್ ಕಂಪ್ಲೀಟ್ ಆಗೋ ತನಕ ನಮ್ಗೆ ಇನ್ನು ಅರ್ಜೆಂಟ್ ಬಿಡೋದಿಲ್ಲ ನನಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ನೋಡ್ತಾ ಇರ್ಬೇಕು ಕೋಫ್ಯಾಕ್ಟರ್ ಕಂಡಿಡಿದ್ರೆ ಮುಗೀತಿತ್ತು ಟ್ರಾನ್ಸ್ಪೋಸ್ ಮಾಡ್ಬೋದಲ್ವಾ ನಾವು ಹೌದಾ ಓಕೆ ಮತ್ತೆ ಈಗ ನೋಡ್ರಿ 7:15 ಅಷ್ಟೊತ್ತಿಗೆ ಹಿರೇಮಠ್ ಸರ್ ಕ್ಲಾಸ್ ತಗೋತಾರೆ ಗೊತ್ತಿದ್ಯಾ ನಿಮ್ಗೆ ಕಳ್ಸಿದಾರೆ ಲಿಂಕು ಜಾಯಿನ್ ಆಗ್ಬೇಕು ನೀವು ಆಯ್ತಾ ಓಕೆ ಈ ಕ್ಲಾಸ್ ಎಂಡ್ ಮಾಡೋಣ ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಹೇಳ್ಬೇಕು ನನ್ಗೆಲ್ಲ ಈಗೆಲ್ಲ ಪೇರೆಂಟಿಗೆ ಫೋನ್ ಮಾಡ್ತೀನಿ ಫೋನ್ ನಂಬರ್ ಇಟ್ಕೊಂಡಿದೀನಿ ಎಲ್ಲಾರ್ದು ಫೋನು ನೀಲಿ ಇದ್ರಲ್ಲಿ ಬಂದ್ಬಿಡತ್ ನಮಗೆ ಎಲ್ಲ ಪೇರೆಂಟಿಗೆ ಫೋನ್ ಮಾಡಿ ಯಾರ್ಯಾರು ಆಬ್ಸೆಂಟೀಸ್ ಬರುತ್ತೆ ಅವ್ರ ನಂಬರ್ ಸತ ಬರುತ್ತೆ ಏನ್ ಹೇಳಿ ಸರ್ ಲಾಸ್ಟ್ ಪ್ರಾಬ್ಲಮ್ ಅದು ವೆರಿಫೈ ಕೊಟ್ಟಿದಾರಲ್ಲ ಸರ್ ಅದ್ ಮಾಡಿಲ್ಲ ಅದಕ್ಕೆ ಅರ್ಧಕ್ಕೆ ನಿಲ್ಸಿದೀನಿ ಅಷ್ಟೇ ಅದನ್ನ ನಾನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ ಅಂತ ಪೂರ್ತಿ ಮಾಡಿಲ್ಲ ಅದು ಓಕೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದ್ ಕೋಫ್ಯಾಕ್ಟರ್ ಬರೆದು ಅಡ್ಜಾಯಿಂಟ್ ಮಾಡುದು ಆಮೇಲೆ ಮಲ್ಟಿಪ್ಲೈ ಮಾಡ್ಬೇಕು ನಾವು ಅದನ್ನ ಓಕೆ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಅಷ್ಟೇ ನೆಕ್ಸ್ಟ್ ನಿಮ್ಗೆ ಹಿರೇಮಠ್ ಸರಿಗೆ ಮತ್ತೆ ಲೇಟ್ ಆಗಿ ಹೋಗ್ಬಿಡತ್ತೆ ಅಲ್ಲಿ ಓಕೆ ಹಾಗಾದ್ರೆ ನಾನು ಎಂಡ್ ಮಾಡ್ತೀನಿ ಓಕೆ ನೋಡಲ್ಲ ಗುರು ಓಕೆ ಥ್ಯಾಂಕ್ ಯು